ಹಂಗೆಲ್ಲ ಸಿವಿಲ್ ಸರ್ವಿಸಸ್ನ ಬರೀ ಬುದ್ಧಿವಂತರೇ ಕ್ರ್ಯಾಕ್ ಮಾಡಂಗಿದ್ದಿದ್ರೆ IIT ಮಾಡೋದು IITನಲ್ಲಿ ಓದ್ದವ್ರವರೆಲ್ಲ ಎಷ್ಟೊತ್ತಿಗೆ IAS ಆಫೀಸರ್ಸ್ ಆಗಬೇಕಾಗಿತ್ತು. ಅಲ್ಲೇನಾಗುತ್ತೆ, ಯಾರು ಬೆಸ್ಟ್ ಕೊಡೋದಕ್ಕೆ ಸಾಧ್ಯ ಅವ್ರು ಗೆಲ್ತಾರೆ. ಇಲ್ಲಿ ಬುದ್ಧಿವಂತಿಕೆ ಅನ್ನೋದಕ್ಕಿಂತ ನಿಮ್ಮ ಹಾರ್ಡ್ ವರ್ಕ್ ಮತ್ತು ನಿಮ್ಮ ಸ್ಟ್ರಾಟಜಿ ಏನಿದೆಯಲ್ಲ ಇದೇ ಹೆಚ್ಚು ಮುಖ್ಯ. ನೀವು NCERT ಮತ್ತು DSCRT ಪುಸ್ತಕಗಳನ್ನು ಹೇಗೆ ನೋಡ್ತೀರಿ ಸರ್? ಅಲ್ಲಿ ನೀವೊಂದು ಸ್ಟೇಟ್ಮೆಂಟ್ ಹೇಳಿದ್ರಿ, ಶುರು ಮಾಡೋದೇ NCERT ಮತ್ತು DSCRT ಅಂತ, ನಿಲ್ಲಿಸೋದು ಅಲ್ಲಿಂದಾನೆ ಸರ್. ನೀವು 3 hours ಹೋದ್ರೂ ಕೂಡ ನೀವು ಪಾಸ್ ಆಗ್ಬೋದು ಸರ್. ಆದರೂ ನಾನು ನಿಮ್ಮ ಪ್ರೊಫೈಲ್ ನೋಡ್ತಾ ಇದ್ದೆ ಸರ್. 13 ವರ್ಷಗಳ ಟೀಚಿಂಗ್ ಎಕ್ಸ್ಪೀರಿಯನ್ಸು, ಮೆಂಟರ್ಶಿಪ್ ಎಕ್ಸ್ಪೀರಿಯನ್ಸು, UPSC 4 ಮೇನ್ಸು, KPSC 4 ಮೇನ್ಸು, 1 ಇಂಟರ್ವ್ಯೂ. ಸರ್ ಇದೆಲ್ಲ ನೋಡಿದಾಗ ನನಗೆ ಸಾಮಾನ್ಯವಾಗಿ ಪ್ರಶ್ನೆ ಕೇಳೋದು, UPSC ಅಥವಾ KS IAS ಅಥವಾ KS ಹುದ್ದೆಗಳು ನಿಮಗೆ ಸಿಗದೇ ಇರೋದು ಬೇಜಾರಾಗಿಲ್ವಾ ಸರ್? ಬೇಜಾರು ಖಂಡಿತ ಆಗುತ್ತೆ, ಇಲ್ಲ ಅಂತಲ್ಲ. ಬಟ್ ಏನಾಗುತ್ತೆ, ಕೆಲವರು ಕಿಂಗ್ ಆಗೋದಕ್ಕಾಗಲ್ಲ, ಆದರೆ ಕಿಂಗ್ ಮೇಕರ್ ಆಗ್ಬೋದು. ಬಹುಶಃ ನಾವು ಟಾಪರ್ ಆಗಿದ್ರೆ ನಾವು ಮಾತ್ರ ಟಾಪರ್ ಆಗಿರ್ತಿದ್ವಿ. ನಾವು ಟಾಪರ್ ಆಗದಿರೋಕ್ಕೆ 100 ಜನ ಟಾಪರ್ ಆಗ್ತಿದ್ದಾರೆ ಅನ್ನೋ ಒಂದು ಮಾತು ನೆನಪು. ಟೈಮ್ ಟೇಬಲ್ ಮಾಡ್ಕೊಳ್ಳೋದು, ಡೈರೆಕ್ಷನ್ಸ್ ಮುಂಚೆನೇ ಕೊಟ್ಟಿರಬೇಕು. ನಿಮ್ಮ ಮೈಂಡಿಗೆ ನೀವು ಕೊಡಬೇಕು. ಮೈಂಡಿಗೆ ಕ್ಲಿಯರ್ ಇನ್ಸ್ಟ್ರಕ್ಷನ್ ಮುಂಚೆನೇ ಕೊಟ್ಟಿರಬೇಕು. ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು InstaKS. ವಿದ್ಯಾರ್ಥಿಗಳಿಗೆ ಸ್ಫೂರ್ತಿಯಾಗಲಿ ಅಂತ ಹೇಳಿ InstaKS ಸಂಸ್ಥೆ ಸಾಧಕರ ಸಂದರ್ಶನದ ಸರಣಿಗಳನ್ನು ಆರಂಭ ಮಾಡಿತ್ತು. ಅದರ 2ನೇ ಎಪಿಸೋಡನ್ನು ನಾವು ಇವತ್ತು ಶುರು ಮಾಡ್ತಾ ಇದ್ದೀವಿ. ಇವತ್ತು ನನ್ನ ನೆಚ್ಚಿನ ಸ್ಪರ್ಧಾತ್ಮಕ ಆಕಾಂಕ್ಷಿಗಳಿಗೆ ಒಬ್ಬ ಅತ್ಯುತ್ತಮ ಟಾಪರ್ನ ಪರಿಚಯ ಮಾಡುವಂಥ ವಿಶೇಷ ಪ್ರಯತ್ನವನ್ನು InstaKS ಸಂಸ್ಥೆ ಮಾಡ್ತಾ ಇದೆ. ಇವತ್ತಿನ ಟಾಪರು CTI ಪರೀಕ್ಷೆಯಲ್ಲಿ ರಾಜ್ಯಕ್ಕೆ 85ನೇ ರ್ಯಾಂಕನ್ನು ಪಡೆದಿರ್ತಾರೆ. ಕಳೆದ 13 ವರ್ಷಗಳಿಂದ ಸ್ಪರ್ಧಾತ್ಮಕ ಪರೀಕ್ಷೆಗಳ ತಯಾರಿಯಲ್ಲಿ ಉಪನ್ಯಾಸಕರಾಗಿ ಕೆಲಸ ಮಾಡ್ತಾ ಇದ್ದಾರೆ. 13 ವರ್ಷಗಳಿಂದ ಮೆಂಟರ್ಶಿಪ್ ಮಾಡಿದ್ದಾರೆ. ರಾಜ್ಯಕ್ಕೆ 100 ಟಾಪರ್ಸ್ಗಳನ್ನು ಪ್ರೊಡ್ಯೂಸ್ ಮಾಡಿದ್ದಾರೆ. ಇಂತಹ ವಿಶೇಷ ಸಾಧಕನ ಸಂದರ್ಶನವನ್ನು ಮಾಡುವಂಥ ಹೆಮ್ಮೆ ನನಗೆ ಸಿಕ್ಕಿದೆ. ನನ್ನ ನೆಚ್ಚಿನ ಗುರುಗಳಾಗಿರುವಂಥ ಧ್ರುವಕುಮಾರ್ ಹಿರೇಮಠ್ ಸರ್ ಅವರಿಗೆ ಈ ಪಾಡ್ಕಾಸ್ಟ್ಗೆ ವೆಲ್ಕಮ್ ಮಾಡ್ತಾ ಈ ಸಂದರ್ಶನವನ್ನು ಆರಂಭ ಮಾಡ್ತೀನಿ. ಸರ್ ನಮಸ್ತೆ ಸರ್. ನಮಸ್ತೆ ಸರ್. InstaKSನ ಅತ್ಯುತ್ತಮ ಉಪನ್ಯಾಸಕರಾಗಿ ಕೆಲಸ ಮಾಡ್ತಾ ಇದ್ದೀರಿ. ಜಾಗ್ರಫಿ ಮತ್ತು ಎಕಾನಮಿಗೆ ಅತ್ಯುತ್ತಮ ಬೆಸ್ಟ್ ಫ್ಯಾಕಲ್ಟಿಯಾಗಿ ಕೆಲಸ ಮಾಡ್ತಾ ಇದ್ದೀರಿ. ಥ್ಯಾಂಕ್ ಯು ಸರ್. CTI ಪರೀಕ್ಷೆಯಲ್ಲಿ ಕರ್ನಾಟಕ ರಾಜ್ಯಕ್ಕೆ 85ನೇ ರ್ಯಾಂಕನ್ನು ಪಡೆದಿರ್ತೀರಿ ಸರ್. ಸರ್ ನಿಮ್ಮ ಒಂದು ಕಿರು ಪರಿಚಯ ಸರ್. ನಮಸ್ತೆ, ನನ್ನ ಹೆಸರು ಧ್ರುವಕುಮಾರ್ ಹಿರೇಮಠ್ ಅಂತ ಹೇಳಿ. ಸೊ ಮೂಲತಃ ಉತ್ತರ ಕರ್ನಾಟಕದವನು. ನನ್ನ ಎಜುಕೇಷನ್ ಬಂದು ಬೆಂಗಳೂರಿನಲ್ಲಿ ಆಗಿರುವಂಥದ್ದು. ನಾನು ಇಂಜಿನಿಯರಿಂಗ್ ಮಾಡಿದ್ದೀನಿ ಎಲೆಕ್ಟ್ರಾನಿಕ್ಸ್ ಮತ್ತು ಕಮ್ಯುನಿಕೇಷನಲ್ಲಿ. ಅದಾದ ನಂತರದಲ್ಲಿ ಸಾಫ್ಟ್ವೇರ್ ಇಂಜಿನಿಯರ್ ಆಗಿ ವರ್ಕ್ ಮಾಡಿದೆ. UPSC ಓದಬೇಕು ಅಂತ ಅನ್ನಿಸ್ತು. ಸೊ ಹಾಗಾಗಿ ಡೆಲ್ಲಿಗೆ ಹೋದೆ. ಅಲ್ಲಿ ಸುಮಾರು 4 ವರ್ಷ UPSC ಪ್ರಿಪ್ರೇಷನ್ ಮಾಡಿದೆ. 4 ಮೇನ್ಸು ಕೂಡ ಬರೆದಿದ್ದೀನಿ. ಅದಾದ ನಂತರದಲ್ಲಿ KS ಕೂಡ ಬರೆದೆ. KS ಇದುವರೆಗೂ 3 ಮೇನ್ಸ್ ಆಯಿತು, ಪ್ಲಸ್ ಒಮ್ಮೆ ಇಂಟರ್ವ್ಯೂ ಕೂಡ ನಾನು ಅಟೆಂಡ್ ಮಾಡಿದ್ದೀನಿ. ಕಳೆದ ಬಾರಿ ಜಸ್ಟ್ ಒಂದು 0.25 ಮಾರ್ಕ್ಸಲ್ಲಿ KS ಹುದ್ದೆ ಮಿಸ್ ಆಯಿತು. ಈ ಬಾರಿ ಕೂಡ ಮೇನ್ಸ್ ಬರೆದಿದ್ದೀನಿ. ಹೋಪ್ಫುಲ್ ಫಾರ್ ಎ ಬೆಟರ್ ರಿಸಲ್ಟ್. ಮತ್ತು ಕಳೆದ 13 ವರ್ಷಗಳಿಂದ UPSC ಮತ್ತು KPSC ಪರೀಕ್ಷೆಗಳು ಬರೀತಾ ಇರುವಂತಹ ಸ್ಪರ್ಧಾರ್ಥಿಗಳಿಗೆ ಮೆಂಟರ್ ಆಗಿ, ಟೀಚರ್ ಆಗಿ ವರ್ಕ್ ಮಾಡ್ತಾ ಇದ್ದೆ. ಸರ್. ಆದರೂ ನಾನು ನಿಮ್ಮ ಪ್ರೊಫೈಲ್ ನೋಡ್ತಾ ಇದ್ದೆ ಸರ್. 13 ವರ್ಷಗಳ ಟೀಚಿಂಗ್ ಎಕ್ಸ್ಪೀರಿಯನ್ಸು, ಮೆಂಟರ್ಶಿಪ್ ಎಕ್ಸ್ಪೀರಿಯನ್ಸು, UPSC 4 ಮೇನ್ಸು, KPSC 4 ಮೇನ್ಸು, 1 ಇಂಟರ್ವ್ಯೂ. ಸರ್ ಇದೆಲ್ಲ ನೋಡಿದಾಗ ನನಗೆ ಸಾಮಾನ್ಯವಾಗಿ ಪ್ರಶ್ನೆ ಕೇಳೋದು, ಅಂದರೆ UPSC ಅಥವಾ KS IAS ಅಥವಾ KS ಹುದ್ದೆಗಳು ನಿಮಗೆ ಸಿಗದೇ ಇರೋದು ಬೇಜಾರಾಗಿಲ್ವಾ ಸರ್? ಬೇಜಾರು ಖಂಡಿತ ಆಗುತ್ತೆ, ಇಲ್ಲ ಅಂತಲ್ಲ. ಬಟ್ ಏನಾಗುತ್ತೆ, ಕೆಲವರು ಕಿಂಗ್ ಆಗೋದಕ್ಕಾಗಲ್ಲ, ಆದರೆ ಕಿಂಗ್ ಮೇಕರ್ ಆಗ್ಬೋದು. ಇದು ಬೆಸ್ಟ್ ಆನ್ಸರ್ ಸರ್ ಇದು. ಸೊ ಹಾಗಾಗಿ ಕಿಂಗ್ ಆಗೋದಕ್ಕಿಂತ ಕಿಂಗ್ ಮೇಕರ್ ಆಗೋದ್ರಲ್ಲಿ ಹೆಚ್ಚು ಖುಷಿ ಇದೆ. ಇವತ್ತು 10 ನನ್ನ ವಿದ್ಯಾರ್ಥಿಗಳು UPSC ಮತ್ತು KPSC ಪರೀಕ್ಷೆಗಳನ್ನು ಪಾಸ್ ಮಾಡಿ ಗೌರ್ಮೆಂಟ್ ಆಫ್ ಇಂಡಿಯಾ ಮತ್ತು ಗೌರ್ಮೆಂಟ್ ಆಫ್ ಕರ್ನಾಟಕದಲ್ಲಿ ಇವತ್ತು ಅತ್ಯುನ್ನತ ಹುದ್ದೆಗಳಲ್ಲಿ ಕೆಲಸ ಮಾಡ್ತಾ ಇರುವಂಥದ್ದು ನನಗೆ ಬಹಳ ಮನಸ್ಸಿಗೆ ಖುಷಿ ತರುವಂಥದ್ದು. ಮತ್ತು ಆ್ಯಸ್ ಎ ಟೀಚಿಂಗ್ ಪ್ರೊಫೆಷನ್ ಏನಿದೆಯಲ್ಲ, ನಾನು ಭಾಳ ಖುಷಿಯಿಂದ ಮಾಡ್ತೀನಿ ಇದನ್ನು. ಸೊ ಪ್ಯಾಷನೇಟ್ ಟೀಚರ್ ನಾನು. ಆಲ್ರೆಡಿ ಒಂದು ಕಾರ್ಪೊರೇಟ್ ಕೆರಿಯರನ್ನು ಬಿಟ್ಟು ಒಂದು ಟೀಚಿಂಗಿಗೆ ಬಂದೆ ಅಂತಂದರೆ ಅದ್ರ ಮೇಲೆ ತುಂಬ ಎಕ್ಸ್ಟ್ರೀಮ್ಲಿ ಇಂಟ್ರೆಸ್ಟ್ ಇದೆ ಅಂತ ಅರ್ಥ. ಸೊ ಹಾಗಾಗಿ ಬೇಜಾರಿದೆ, ಇಲ್ಲ ಅಂತಲ್ಲ. ಬಟ್ ಹಾಗಂತ ಹೇಳಿ ತುಂಬ ಮನಸ್ಸಿಗೆ ಹಚ್ಕೊಳ್ಳೋಂಥ ಏನು ಬೇಜಾರೇನಿಲ್ಲ. ಸಾಮಾನ್ಯವಾಗಿ ಸರ್, ನಾವು ಉಪನ್ಯಾಸರ ಕೆಲಸ ಮಾಡಬೇಕಾದ್ರೆ ಸ್ಟೂಡೆಂಟ್ಸ್ಗಳು ಸಾಮಾನ್ಯವಾಗಿ ಕೇಳೋಂಥ ಪ್ರಶ್ನೆ, ನೀವು ಯಾಕೆ ಪಾಸ್ ಆಗಲಿಲ್ಲ ಅಂತ. ಅದಕ್ಕೆ ನೀವು ಒಂದು ಒಳ್ಳೆ ಕಿಂಗ್ ಮೇಕರ್ ಅಂತ ಹೇಳಿದ್ದಕ್ಕೆ ಒಂದು ಮಾತು ನೆನಪಾಯಿತು. ಬಹುಶಃ ನಾವು ಟಾಪರ್ ಆಗಿದ್ರೆ ನಾವು ಮಾತ್ರ ಟಾಪರ್ ಆಗಿರ್ತಿದ್ವಿ. ನಾವು ಟಾಪರ್ ಆಗದಿರೋಕ್ಕೆ 100 ಜನ ಟಾಪರ್ ಆಗ್ತಿದ್ದಾರೆ ಅನ್ನೋ ಒಂದು ಮಾತು ನೆನಪಾಗುತ್ತೆ ಸರ್. ಖಂಡಿತ ಸರ್. ಆಮೇಲೆ ಒಂದು ಸರ್, ನನಗೆ ಇತ್ತೀಚೆಗೆ ನೀವು ಸಾಫ್ಟ್ವೇರ್ ಇಂಜಿನಿಯರ್ ಆಗಿ ಈ ಫೀಲ್ಡಿಗೆ ಬಂದಿರೋದಕ್ಕೆ ಈ ಪ್ರಶ್ನೆ ಕೇಳ್ತೀನಿ. ಹಲವಾರು ಜನ ಟೆಕ್ಕಿಗಳು
ಇವತ್ತು IT ಸೆಕ್ಟರ್ ಬಿಟ್ಟರು ಅಂದರೆ ವೆಲ್ ಪೇಡ್ ಜಾಬ್ಸನ್ನು ಬಿಟ್ಟು ಕಾಂಪಿಟೇಟಿವ್ ಎಕ್ಸಾಮಿನೇಷನ್ಸ್ ಕಡೆಗೆ ಬರ್ತಾ ಇದ್ದಾರೆ. ಹೌದು. ಇದು ಮುಖ್ಯ ಕಾರಣ ಏನು ಸರ್? ಬಿಕಾಸ್ ಈಗ ಹಂಗೆ ನೋಡ್ಕೊಂಡಾಗ ಟೆಕ್ಕಿಗಳಿಗೆಲ್ಲ ಅನ್ಎಂಪ್ಲಾಯ್ಮೆಂಟ್ ಸಮಸ್ಯೆಗಳಿಲ್ಲ. ದೇ ಆರ್ ವೆಲ್ ಪೇಡ್ ಜಾಬ್ಸು, ಒಳ್ಳೆ ಪ್ಯಾಕೇಜ್ಗಳೆಲ್ಲ ತೊಗೊಂಡ್ರೆ ಫಾರಿನ್ಗೆಲ್ಲ ಹೋಗ್ಬೋದು. ಬಟ್ ಆದರೆ ಈ ಸಾಫ್ಟ್ವೇರ್ ಇಂಜಿನಿಯರಿಂಗ್ ಮಾಡಿದವರು ಅಥವಾ ಇಂಜಿನಿಯರಿಂಗ್ ಕಂಪ್ಲೀಟ್ ಮಾಡಿದವರು ಇಲ್ಲಿ ಬಂದು ಸ್ಪರ್ಧಾತ್ಮಕ ಪರೀಕ್ಷೆಗಳನ್ನು ಬರೀತಾ ಇರೋದ್ರಿಂದ ನಮ್ಮ ಸರ್ ಪಾಪ ಗ್ರಾಮೀಣ ಅಭ್ಯರ್ಥಿಗಳಿಗೆ, ಕನ್ನಡ ಮೀಡಿಯಂ ಅಭ್ಯರ್ಥಿಗಳಿಗೆ ಕಾಂಪಿಟೇಷನ್ ಜಾಸ್ತಿ ಆಗ್ತಿದೆ ಮತ್ತು ಹೆಚ್ಚು ಸೀಟ್ಗಳನ್ನು ಅವರೇ ಪಡೀತಾ ಇದ್ದಾರೆ. ಅದರಲ್ಲಿ ನೀವು ಒಂದು ಪಡೆದಿದ್ದೀರಿ. ಹಂಗಾಗಿ ಏನು ಸರ್ ಇದಕ್ಕೆ ಉತ್ತರ? ಹೆಂಗೆ ಕಾರಣ ಏನು ಸರ್ ಇದು? ಜಗತ್ತು ಹೇಗೆ ವರ್ಕ್ ಆಗುತ್ತೆ ಅಂದರೆ ಇಟ್ ಈಸ್ ಅಬೌಟ್ ಸರ್ವೈವಲ್ ಆಫ್ ದ ಫಿಟ್ಟೆಸ್ಟ್. ಕಾಂಪಿಟೇಷನ್ನು 1950ಯಲ್ಲೂ ಇತ್ತು, ಕಾಂಪಿಟೇಷನ್ 2025ಯಲ್ಲೂ ಇದೆ, ಕಾಂಪಿಟೇಷನ್ 2050ಯಲ್ಲೂ ಇರುತ್ತೆ. ಅಲ್ಲೇನಾಗುತ್ತೆ, ಯಾರು ಬೆಸ್ಟ್ ಕೊಡೋದಕ್ಕೆ ಸಾಧ್ಯ ಅವ್ರು ಗೆಲ್ತಾರೆ. ಅದು IT ಅವ್ರು ಮಾತ್ರ ಪ್ರತಿಭಾನ್ವಿತರು, ಗ್ರಾಮೀಣ ಪ್ರದೇಶದವ್ರು ಅಲ್ಲ ಅಂತ ಹೇಳೋದು ತಪ್ಪಾಗ್ಬಿಡುತ್ತೆ. ಯಾಕೆ ಅಂದರೆ KPSC ಆಗಿರ್ಬೋದು, UPSC ಆಗಿರ್ಬೋದು, ಒಂದು ಲೆವೆಲ್ ಪ್ಲೇಯಿಂಗ್ ಫೀಲ್ಡ್ ಕೊಡುತ್ತೆ. ಈ ಲೆವೆಲ್ ಪ್ಲೇಯಿಂಗ್ ಫೀಲ್ಡಲ್ಲಿ ಏನಾಗುತ್ತೆ, ಎಲ್ಲರೂ ಹೊಸಬ್ರೆ, ಎಲ್ರಿಗೂ ಹೊಸ ಆಟನೇ ಇದು. ಎಲ್ಲರೂ 0ಇಂದನೇ ಶುರು ಮಾಡ್ತಾರೆ, ಎಲ್ಲರೂ 6ನೇ ಕ್ಲಾಸ್ ಟೆಕ್ಸ್ಟ್ ಬುಕ್ಕಿಂದನೇ ಶುರು ಮಾಡ್ತಾರೆ. ಸೊ ಹಾಗಾಗಿ ಏನಾಗುತ್ತೆ, 0ಇಂದ ಶುರು ಮಾಡಿದಾಗ ಎಲ್ಲರೂ ಸಮಾನರು ಅಂತ ನಾವು ಹೇಳೋದು. ಕೆಲವರು ಸ್ವಲ್ಪ ಫಾಸ್ಟಾಗಿ ಕಲಿತಾರೆ, ಕೆಲವರು ಸ್ವಲ್ಪ ಸ್ಲೋ ಆಗಿ ಕಲಿತಾರೆ, ಬಟ್ ಕಲಿತವರು ಗೆಲ್ತಾರೆ. ಆಮೇಲೆ ಇನ್ನೊಂದು ಸರ್, ಎಲ್ಲ ಒಂದು ಕಡೆ ನಾನು ಇಂಟರ್ವ್ಯೂನಲ್ಲಿ ನೋಡ್ತಾ ಇದ್ದೆ, ಹಂಗೆಲ್ಲ ಸಿವಿಲ್ ಸರ್ವೀಸಸ್ನ ಬರೀ ಬುದ್ಧಿವಂತರೇ ಕ್ರ್ಯಾಕ್ ಮಾಡೋಂಗಿದ್ದಿದ್ರೆ IITನಲ್ಲಿ ಓದ್ದವರವರೆಲ್ಲ ಎಷ್ಟೊತ್ತಿಗೆ IAS ಆಫೀಸರ್ಸ್ ಆಗಬೇಕಾಗಿತ್ತು. ಬಟ್ ಹಂಗೇನು ಆಗಲ್ಲ. ಈಗ ಪ್ರತಿ ಸತಿ UPSC ರಿಸಲ್ಟ್ಸ್ ನೋಡಿದಾಗ ಸಾಕಷ್ಟು ವಿದ್ಯಾರ್ಥಿಗಳು ಗ್ರಾಮೀಣ ಅಭ್ಯರ್ಥಿಗಳಾಗಿರ್ತಾರೆ ಮತ್ತು ಅವರ ಮಾತೃಭಾಷೆಯಲ್ಲಿ ಕಲ್ತಿರ್ತಾರೆ, ಬಟ್ ಸ್ಟಿಲ್ ದೇ ವುಡ್ ಚೆನ್ನಾಗಿ ಪರ್ಫಾರ್ಮ್ ಮಾಡಿರ್ತಾರೆ UPSC. ಕರೆಕ್ಟ್ ಅಂತ ನೂರಾರು ಉದಾಹರಣೆಗಳು ನೂರಾರು ಉದಾಹರಣೆಗಳಿದ್ದಾವೆ. ಆ್ಯಕ್ಚುಲಿ UPSCಲೂ ಇದೆ, KPSCಲೂ ಇದೆ. UPSCಲೂ ಕೂಡ ಇವತ್ತು ನೀವು ಅರ್ಧ ಭಾಗದಷ್ಟು ನೋಡ್ಬೋದು. ಅಂದರೆ 1000 ಪೋಸ್ಟ್ಗೆ ನೋಟಿಫಿಕೇಶನ್ ಆಯಿತು ಅಂದರೆ ಹೆಚ್ಚು ಕಡಿಮೆ 50% ಏನು ರಿಸಲ್ಟ್ಸ್ ಬರುತ್ತಲ್ಲ, ಇವರೆಲ್ಲರೂ ಕೂಡ ಭಾಳ ಆವ್ರೇಜ್ ಸ್ಟೂಡೆಂಟ್ಸ್ಗಳು. ಅಂದರೆ ಡಿಗ್ರಿಯಲ್ಲಿ 60%, 70% ತೊಗೊಂಡಂತಹ ವಿದ್ಯಾರ್ಥಿಗಳು. ಇಲ್ಲೇನಾಗುತ್ತೆ, ವಿದ್ಯಾರ್ಥಿಗಳು 35-40% ತೊಗೊಂಡವರು ಕೂಡ ಪಾಸ್ ಆಗಿದ್ದಾರೆ. ಯಾಕೆ ಅಂತಂತಂದರೆ ಇಲ್ಲಿ ಬುದ್ಧಿವಂತಿಕೆ ಅನ್ನೋದಕ್ಕಿಂತ ನಿಮ್ಮ ಹಾರ್ಡ್ ವರ್ಕ್ ಮತ್ತು ನಿಮ್ಮ ಸ್ಟ್ರಾಟಜಿ ಏನಿದೆಯಲ್ಲ ಇದೇ ಹೆಚ್ಚು ಮುಖ್ಯ ಆಗುತ್ತೆ. ಆಮೇಲೆ ಮಾರ್ಕೆಟಲ್ಲಿ ಸರ್ ಯೂಶಲಿ ಧ್ರುವಕುಮಾರ್ ಹಿರೇಮಠ್ ಅಂತ ನಮಗೊಂದು ಹೆಸರು ಕೇಳಿದಾಗ, ಉಪನ್ಯಾಸಕರ ಪಟ್ಟಿಯಲ್ಲಿ ಹೆಸರು ಕೇಳಿದಾಗ, ಸರ್ ನನಗೆ ಗೊತ್ತಿರೋಂಗೆ 10 ಜನ ಟಾಪರ್ಸ್ಗಳನ್ನು ಪ್ರೊಡ್ಯೂಸ್ ಮಾಡಿದ್ದಾರೆ ನಿಮ್ಮ ಮೆಂಟರ್ಶಿಪ್ನಲ್ಲಿ. ನನಗಿನ್ನೂ ಅದು ಅವ್ರ ಜೊತೆ ಮಾತಾಡಿರೋದೆಲ್ಲ ಭಾಳ ಕಣ್ಣಿಗೆ ಕಡ್ದಂಗಿದೆ. ಅದಕ್ಕೆ ಉದಾಹರಣೆ ಕೊಡೋದಾದರೆ 2015 ನೋಟಿಫಿಕೇಷನಲ್ಲಿ KSಗೆ 2ನೇ ರ್ಯಾಂಕ್ ಪಡ್ಕೊಂಡ್ರು ಅರ್ಜುನ್ ಅಂತ, ನಿಮ್ಮ ಸ್ಟೂಡೆಂಟ್ ಅವರು. 2017 ನೋಟಿಫಿಕೇಷನ್ ನಿಖಿಲ್ ಅವರು 4ನೇ ರ್ಯಾಂಕನ್ನು ಪಡ್ಕೊಂಡ್ರು KSಲ್ಲಿ. ಆ ನಂತರದಲ್ಲಿ ಅವ್ರು UPSCನೂ ಕೂಡ ರಿಸಲ್ಟ್ಸ್ ಚೆನ್ನಾಗಿ ಬಂತು. ಈ ಸತಿ ಸೆಲೆಕ್ಷನ್ ಆಗಿದೆ. ಸರ್ ಸಾಧಕರನ್ನು ನಿಮ್ಮ ಮೆಂಟರ್ಶಿಪ್ನಲ್ಲಿ ಪ್ರೊಡ್ಯೂಸ್ ಮಾಡಿದ್ದೀರಿ. ಹೆಂಗೆ ಸರ್ ಇದು? ಅಂದರೆ ಅಂಥದ್ದು ಏನಿರುತ್ತೆ ಮೆಂಟರ್ಶಿಪ್ಪಲ್ಲಿ? ಸರ್ ಮೇನ್ಲಿ ಏನಾಗುತ್ತೆ ಅಂತಂದರೆ ಸ್ಟೂಡೆಂಟ್ಸ್ಗಳು ಓದ್ತಾರೆ ಸರ್. ಅಂದರೆ ಸ್ಟೂಡೆಂಟ್ಸ್ಗಳು ಭಾಳ ಬುದ್ಧಿವಂತರಿದ್ದಾರೆ, ಇಲ್ಲ ಅಂತಲ್ಲ. ಆದರೆ ಏನು ಓದಬೇಕು, ಹೇಗೆ ಓದಬೇಕು, ಎಷ್ಟು ಓದಬೇಕು ಮತ್ತು ಮೋಟಿವೇಶನ್. ಯಾಕೆ ಅಂತಂದರೆ ಏನಾಗುತ್ತೆ, ಇದು ಲಾಂಗ್ ಟರ್ಮ್ ರೇಸ್ ಸರ್. ಇದು 1 ದಿನದಲ್ಲಿ 2 ದಿನದಲ್ಲಿ ಮುಗಿಯೋಂಥದ್ದಲ್ಲ. ಈಗ ಬೇರೆ ಕಾಂಪಿಟೇಟಿವ್ ಎಕ್ಸಾಮ್ಸ್ ಇದ್ದಾವೆ. ಎಕ್ಸಾಂಪಲ್ ಇವಾಗ CAT ಎಕ್ಸಾಮ್ಸ್ಗಳಿದ್ದಾವೆ, ಅವೆಲ್ಲ 3 ತಿಂಗಳು 4 ತಿಂಗಳು ಕೂತ್ರೆ ಕ್ರ್ಯಾಕ್ ಆಗುತ್ತೆ. ಬಟ್ UPSC ಮತ್ತು KPSC ಹಾಗಲ್ಲ, ತುಂಬ ಲಾಂಗ್ ಟರ್ಮ್, ಅಂದರೆ 2 ವರ್ಷ 3 ವರ್ಷ ಬೇಕು. ಸೊ ಅಷ್ಟು ಟೈಮಲ್ಲೂ ಕೂಡ ನಾವು ಎವ್ರಿ ಡೇ ಬೆಸ್ಟ್ ಹೇಗಿರೋದಕ್ಕೆ ಸಾಧ್ಯ. ಸೊ ಆ ಎವ್ರಿ ಡೇ ಬೆಸ್ಟ್ ಇರೋದನ್ನು ಮೆಂಟರ್ ಮಾತ್ರ ಹೊರಗಡೆ ತೆಗೆಯೋದಕ್ಕೆ ಸಾಧ್ಯ. ನೀವು ಸೋತಾಗ ನಿಮ್ಮನ್ನು ಮೇಲೆತ್ತಬೇಕು, ನೀವು ಗೆದ್ದಾಗ ತುಂಬ ಬೀಗದೇ ಇರೋ ರೀತಿಯಲ್ಲಿ ಕೂಡ ನೋಡ್ಕೋಬೇಕು. ಅಂದರೆ ನಿಮ್ಮಲ್ಲಿ ವಿನಯತೆಯನ್ನು ನಾವು ಸೃಷ್ಟಿ ಮಾಡಬೇಕಾಗತ್ತೆ, ನಿಮ್ಮಲ್ಲಿ ಕಾನ್ಫಿಡೆನ್ಸನ್ನು ಕೂಡ ಬಿಲ್ಡ್ ಮಾಡಬೇಕಾಗತ್ತೆ. ಎರಡೂ ಮಾಡುವಂಥವನು ಒಬ್ಬ ಗುಡ್ ಮೆಂಟರ್ ಅಂತ ಹೇಳ್ಬೋದು. ಸರ್, ಇವಾಗ ನಾನು ಕಾಂಪಿಟೇಟಿವ್ ಎಕ್ಸಾಮ್ಸ್ ಬರೀಬೇಕು ಅಂತ ನಾನು ಅಂದ್ಕೊಂಡಾಗ ಸಾಮಾನ್ಯವಾಗಿ ನಾನು ಏನು ಮಾಡ್ತೀನಿ, ಟಾಪರ್ಸ್ಗಳು ಇಂಟರ್ವ್ಯೂ ನೋಡೋಕ್ಕೆ ಶುರು ಮಾಡ್ತೀನಿ. ಪ್ರತಿ ಟಾಪರು ಸಾಮಾನ್ಯವಾಗಿ ಹೇಳೋದು ಒಂದು ಹೌ ಟು ಸ್ಟಾರ್ಟ್ ಅಂತ ಬಂದಾಗ, ಸರ್ ಸ್ಟಾರ್ಟ್ ವಿತ್ NCERT ಬುಕ್ಸು ಇಲ್ಲ DSCRT ಬುಕ್ ಸ್ಟಾರ್ಟ್ ಮಾಡಿ ಅಂತ ಹೇಳ್ತಾರೆ. ಈ ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರ ಪಬ್ಲಿಷ್ ಮಾಡ್ತಕ್ಕಂಥ ಬೇಸಿಕ್ ಪುಸ್ತಕಗಳು, ಓಕೆ, ಮತ್ತು ಶಾಲಾ ಮಟ್ಟದ ಪಠ್ಯ ಪುಸ್ತಕಗಳಿದೆ. ಕರೆಕ್ಟ್ ಸರ್. ಇದನ್ನು ನನಗೆ ಡೌಟ್ ಏನಂದರೆ, ಈ NCERTs ಎಲ್ಲಿಂದ ಶುರು ಮಾಡಬೇಕು? ಒಂದು ಯಾವ ಸ್ಟ್ಯಾಂಡರ್ಡಿಂದ ಶುರು ಮಾಡಬೇಕು? ಒಂದು. ಎರಡನೇದು, ಯಾವ ರೀತಿ NCERTsನ ತೊಗೋಬೇಕು? ಬಿಕಾಸ್ ಒಬ್ಬ ಸ್ಕೂಲ್ ಹುಡುಗ ಓದೋಂಥ ರೀತಿಯೇ ಬೇರೆ, ಒಬ್ಬ ಸ್ಪರ್ಧಾತ್ಮಕ ಆಕಾಂಕ್ಷಿ ಓದ್ತಕ್ಕಂಥ ರೀತಿಯೇ ಬೇರೆ. ಮತ್ತು ಈ ನೋಟ್ಸ್ನ NCERTsನ ನಾವು ನೋಟ್ಸ್ ಮಾಡ್ಕೋಬೇಕಾ ಬಾಡುವ ಅನ್ನೋದು ಒಂದು ಪ್ರಶ್ನೆ ಬರುತ್ತೆ. ಬಿಕಾಸ್ ಪ್ರಿಪ್ರೇಷನ್ ಶುರು ಆಗೋದೇ ನಾವು NCERT DSCRTಸಿಂದ. ಹೌದು. ನೀವು NCERT ಮತ್ತು DSCRT ಪುಸ್ತಕಗಳನ್ನು ಹೇಗೆ ನೋಡ್ತೀರಿ ಸರ್? ಮತ್ತು ನಿಮ್ಮ ಅಪ್ರೋಚ್ ಹೇಳ್ಕೊಡಿ ಸರ್ ಸ್ವಲ್ಪ. ಅಲ್ಲಿ ನೀವೊಂದು ಸ್ಟೇಟ್ಮೆಂಟ್ ಹೇಳಿದ್ರಿ, ಶುರು ಮಾಡೋದೇ NCERT ಮತ್ತು DSCRT ಅಂದ, ನಿಲ್ಲಿಸೋದು ಅಲ್ಲಿಂದಾನೆ ಸರ್.
ಯಾಕೆಂದ್ರೆ ಏನಾಗುತ್ತೆ NCERT DSCERT ಓದಿದಾಗ ಸಾಕಷ್ಟು ಓವರ್ವೆಲ್ ಮಾಡ್ಬಿಡ್ತಾರೆ, ಇದು ಫೀಲ್ಡ್ ನಂದಲ್ಲ ಅಂತ ಬಿಟ್ಟೋಗ್ಬಿಡ್ತಾರೆ. NCERT ಮತ್ತು DSCERT ಅನ್ನು ಯಾಕೆ ಓದಬೇಕು ಅಂತ ಹೇಳಿದಾಗ ಸಾಮಾನ್ಯವಾಗಿ ಏನಾಗಿರುತ್ತೆ ಸರ್ ಅಂದ್ರೆ ಕ್ರಾಸ್ ಓವರ್ಸ್ ಜಾಸ್ತಿ. ಇಲ್ಲಿ ನೀವು ಮುಂಚೆನೂ ಕೂಡ ಹೇಳ್ದಂಗೆ ಟೆಕ್ನಿಕಲ್ ಬ್ಯಾಕ್ಗ್ರೌಂಡ್ ಇಂದ ಹುಡುಗರು ಜಾಸ್ತಿ ಬರ್ತಾರೆ. ಈಗ BSc ಮಾಡಿರೋಂಥವ್ರು, BE ಮಾಡಿರೋಂಥವ್ರು, ಮೆಡಿಕಲ್ ಮಾಡಿರೋಂಥವ್ರು, BCom ಮಾಡಿರೋಂಥವ್ರು, MCom ಮಾಡಿರೋಂಥವ್ರು, ಇವರೆಲ್ಲರೂ ಕೂಡ ಫೀಲ್ಡಿಗೆ ಬಂದಾಗ ಏನಾಗುತ್ತೆ, ಈಗ ನಮ್ಮಲ್ಲಿರುವಂತಹ ಎಲ್ಲ ಸಬ್ಜೆಕ್ಟ್ಗಳು ಆರ್ಟ್ ಸಬ್ಜೆಕ್ಟ್ಸ್ಗಳು. ಸೊ ಜಾಗ್ರಫಿ, ಹಿಸ್ಟ್ರಿ, ಪಾಲಿಟಿ, ಎಕಾನಮಿ, ಎನ್ವಿರಾನ್ಮೆಂಟ್, ಸೈನ್ಸ್ ಆ್ಯಂಡ್ ಟೆಕ್ನಿಕ್ ಎಲ್ಲವೂ ಕೂಡ ಬೇಸಿಕ್ ಆರ್ಟ್ ಸಬ್ಜೆಕ್ಟ್ಸ್ಗಳು ಅಂತ ನಾವು ಹೇಳಿ ಕರಿತೀವಿ. ಈ ಸಬ್ಜೆಕ್ಟ್ಗಳನ್ನು ಓದೋದು, ಅರ್ಥ ಮಾಡ್ಕೊಳ್ಳುವಂಥ ರೀತಿ ಬೇರೆ ಇರುತ್ತೆ. ಈಗ NCERT ಏನಾಗುತ್ತೆ, ಸ್ಕೂಲಲ್ಲಿ ಓದಿರ್ತಾರೆ, ಇಲ್ಲ ಅಂತಲ್ಲ, ಆದರೆ ಸ್ಕೂಲಲ್ಲಿ ಏನಾಗುತ್ತೆ, ಹೆಚ್ಚು ಕಡಿಮೆ ಗಟ್ಟು ಹೊಡೆದಿರ್ತಾರೆ, ಮರ್ತೋಗಿರುತ್ತೆ ಮತ್ತು ಅರ್ಥನೂ ಆಗಿರಲ್ಲ. ಸೊ ಮೇಜರ್ಲಿ ಅರ್ಥ ಮಾಡ್ಕೋಬೇಕು ಅನ್ನೋ ದೃಷ್ಟಿಯಿಂದ ಓದಲ್ಲ, ಸೊ ಮಾರ್ಕ್ಸ್ ದೃಷ್ಟಿಯಿಂದ ಓದ್ತಾರೆ. ನೀವು ಹೇಳೋದು ಪ್ರಬುದ್ಧತೆ ಬರೋಕ್ಕಿಂತ ಮುಂಚೆ ಓದೋ ರೀತಿ ಬೇರೆ, ಪ್ರಬುದ್ಧತೆ ಬಂದ್ಮೇಲೆ ಓದೋ ರೀತಿ ಬೇರೆ. ಮತ್ತು ಇಷ್ಟಪಟ್ಟು ಓದೋದು ಬೇರೆ, ಮಾರ್ಕ್ಸ್ಗೋಸ್ಕರ ಓದೋದು ಬೇರೆ. ಓದಲೇಬೇಕು ಅಂತ ಸ್ಕೂಲಲ್ಲಿ ಓದ್ತಾರೆ, ಆದ್ರೆ ಇಲ್ಲಿ ಇಷ್ಟಪಟ್ಟು ಓದ್ತಾರೆ. ಸೊ ಇಲ್ಲೇನಾಗುತ್ತೆ, NCERT DSCERT ಯಾಕೆ ಓದಿ ಅಂತ ಹೇಳ್ತೀವಿ ಅಂತಂದ್ರೆ, ಕೋಚಿಂಗ್ ಬರೋದಕ್ಕಿಂತ ಮುಂಚೆ ಸ್ವಲ್ಪ ಅವ್ರೇನಾದ್ರು ಚೆನ್ನಾಗಿ ಓದ್ಕೊಂಡು ಬಂದ್ರೆ ಒಂದು ಮೈಂಡ್ ಸೆಟ್ ಅಲ್ಲಿ ಅವ್ರು ಬರ್ತಾರೆ. ಆಲ್ರೆಡಿ ಪಾಲಿಟಿ, ಎಕಾನಮಿ, ಜಾಗ್ರಫಿ, ಹಿಸ್ಟ್ರಿ ಬೇಸಿಕ್ಸ್ ಏನಿರುತ್ತಲ್ಲ ಗೊತ್ತಿರುತ್ತೆ. ಸಾಮಾನ್ಯವಾಗಿ ಸೈನ್ಸ್ ಬ್ಯಾಕ್ಗ್ರೌಂಡ್ ಇಂದ ಬಂದಂಥವ್ರಿಗೆ ಇದೆಲ್ಲ ಗೊತ್ತಿರೋದಿಲ್ಲ. ಈಗ ಜಾಗ್ರಫಿ ಕೆಲವು ಬೇಸಿಕ್ಸ್, ಶೇಪ್ ಆಫ್ ದ ಅರ್ತ್ ಹೇಗಿರುತ್ತೆ, ಲ್ಯಾಟಿಟ್ಯೂಡ್ ಅಂದ್ರೆ ಏನು, ಲಾಂಜಿಟ್ಯೂಡ್ ಅಂದ್ರೆ ಏನು, ಇದೆಲ್ಲ ಯಾವುದು ಗೊತ್ತಿರೋಲ್ಲ. ಅಟ್ಲೀಸ್ಟ್ ಟೆಕ್ನಿಕಲ್ ಡೆಫಿನೇಷನ್ ಗೊತ್ತಿರೋದಿಲ್ಲ. ಇನ್ನು ಪಾಲಿಟಿಯಲ್ಲಿ ಜುಡಿಷಿಯರಿ ಅಂದ್ರೆ ಏನು, ಲೆಜಿಸ್ಲೇಚರ್ ಅಂದ್ರೆ ಏನು ಅನ್ನೋದು ಗೊತ್ತಿರಲ್ಲ. ಸೊ ಇಲ್ಲಿ ಕೋಚಿಂಗ್ ಅಲ್ಲಿ ಏನಾಗುತ್ತೆ, ಅಥವಾ ಪ್ರಿಪ್ರೇಷನ್ ಸ್ಟಾರ್ಟ್ ಮಾಡಬೇಕಾದಾಗ ಏನಾಗುತ್ತೆ, ಅಷ್ಟು ಬೇಸಿಕ್ಸ್ ಇಂದ ಪಾಠ ಮಾಡೋಂಥದ್ದು ಕಷ್ಟ ಇರುತ್ತೆ. ಸೊ ಹಾಗಾಗಿ DSCERT ಮತ್ತು NCERTಗಳು ಓದಬೇಕು ಅನ್ನೋದು ನಾನು ಹೇಳ್ತೀನಿ. ಮ್ಯಾಂಡೇಟ್ರಿನಾ ಸರ್? ಮ್ಯಾಂಡೇಟ್ರಿ ಅಂತ ಹೇಳೋದಕ್ಕಿಂತಲೂ ಓದಿದ್ರೆ ಒಳ್ಳೇದು ಅಂತ ನಾವು ಹೇಳ್ತೀವಿ. ಒಳ್ಳೆ ಫೌಂಡೇಶನ್. ಯಾಕಂದ್ರೆ 6th ಸ್ಟ್ಯಾಂಡರ್ಡ್ NCERT ಇಂದ 12th ಸ್ಟ್ಯಾಂಡರ್ಡ್ NCERT ವರೆಗೂ ಅವ್ರು ಓದಬೇಕು ಸರ್. ಅವರವರ ಆಪಿಟೈಟ್ ಪ್ರಕಾರ ಅವ್ರು ಓದ್ಕೊಂಡು ಹೋದ್ರೆ ಆಯ್ತು. ಇಫ್ ಯು ಹ್ಯಾವ್ ಎ ಗುಡ್ ಆಪಿಟೈಟ್ ವೇರ್ ಯು ಕ್ಯಾನ್ ಹ್ಯಾಂಡಲ್ 6 to 12 ಅಂದ್ರೆ ಪ್ಲೀಸ್ ಡೂ ಇಟ್. ಬಟ್ ಏನಾಗಿದೆ ಗೊತ್ತಾ ಸರ್, ಇಲ್ಲಿ NCERT ಪುಸ್ತಕಗಳು ಇಂಗ್ಲೀಷಲ್ಲಿದ್ದಾವೆ. ಈಗ ನಮ್ಮ ಕನ್ಸರ್ನ್ ಇರೋದು ನಮ್ಮ ಕನ್ನಡ ಮೀಡಿಯಂ ಸ್ಟೂಡೆಂಟ್ಸು. ಬಟ್ DSCERT ಪುಸ್ತಕಗಳು NCERT ಪುಸ್ತಕಗಳು ಸೇಮ್ ಇದಾವ ಅಥವಾ ಏನು ಡಿಫ್ರೆನ್ಸು ಸರ್? ಸರ್ ಆಲ್ಮೋಸ್ಟ್ ಸೇಮ್ ಇದೆ. ಇವಾಗ ಏನಾಗಿದೆ, ಹೊಸ ಪುಸ್ತಕಗಳು ಬಂದ ಮೇಲೆ ಎಲ್ಲಾ ಹೊಸ ಪುಸ್ತಕಗಳು ಕೂಡ ಕನ್ನಡ ಟ್ರಾನ್ಸ್ಲೇಷನ್ ಆಗಿದ್ದಾವೆ. ಓಕೆ, ಸೊ ಹಾಗಾಗಿ ಏನಾಗುತ್ತೆ, ವರ್ಡ್ ಟು ವರ್ಡ್ ಟ್ರಾನ್ಸ್ಲೇಷನ್ ಸಿಗ್ತಾ ಇದೆ. ಸೊ NCERT ಇಂಗ್ಲಿಷ್ ಮೀಡಿಯಂ ಅಲ್ಲಿ ಏನು ಓದ್ತಾರೆ, ಸೇಮ್ ಟು ಸೇಮ್ NCERT ಕನ್ನಡ ಮೀಡಿಯಂ ಅವೈಲೇಬಲ್ ಇದೆ, ಫ್ರೀ ಆಫ್ ಕಾಸ್ಟ್ ಅವೈಲೇಬಲ್ ಇದೆ. ಕರ್ನಾಟಕ ಸ್ಟೇಟ್ ಟೆಕ್ಸ್ಟ್ ಬುಕ್ society.com KTBS.com ಅಂತ ಒಂದು ವೆಬ್ಸೈಟ್ ಇದೆ ಸರ್. ಅಲ್ಲಿ ಹೋದ್ರೆ 1ನೇ ಕ್ಲಾಸಿಂದ 10ನೇ ಕ್ಲಾಸ್ನವರೆಗೂ ಯಾವ್ಯಾವ ಬುಕ್ಸ್ ಇದಾವೆ ಎಲ್ಲದರದ್ದು ಇಂಗ್ಲಿಷ್ ವರ್ಷನ್, ಕನ್ನಡ ವರ್ಷನ್ ಫ್ರೀ ಫಾರ್ ಡೌನ್ಲೋಡ್ ಸಿಗುತ್ತೆ. ನೀವು PDF ಡೌನ್ಲೋಡ್ ಮಾಡ್ಕೋಬಹುದು. ಇದು ಒಳ್ಳೆ ಮಾಹಿತಿ ಸರ್, ಗೊತ್ತಿರಲಿಲ್ಲ ಇದು ಆ್ಯಕ್ಚುಲಿ ಸರ್. ಬಟ್ NCERT ಇದು ನಾವು ನೋಟ್ಸ್ ಮಾಡ್ಕೋಬೇಕಾ ಅಥವಾ ಜಸ್ಟ್ ಓದ್ಕೊಂಡು ಹೋದ್ರೆ ಸಾಕು ಸರ್? ಸರ್, ಇದು NCERT ಓದೋ ಉದ್ದೇಶ ಏನು ಅಂತಂದ್ರೆ ಆ ಸಬ್ಜೆಕ್ಟ್ಗಳ ಮೂಲವನ್ನು ಅರ್ಥ ಮಾಡ್ಕೊಳ್ಳೋಂಥದ್ದು. ಸೊ ಅಂದರೆ ಅದರ ಸಾರಾಂಶ, ಜಿಸ್ಟ್, ಬೇಸಿಕ್ಸ್ ಇಷ್ಟು ಅರ್ಥ ಮಾಡ್ಕೊಳ್ಳೋದಕ್ಕೋಸ್ಕರ NCERT ಓದುವಂಥದ್ದು. NCERTಗಳಿಂದ ಕ್ವಶನ್ಸ್ ಬರೋದಿಲ್ಲ ಸರ್. NCERT ಇಂದ ಬೇಸಿಕಲಿ ಆ ಸಬ್ಜೆಕ್ಟ್ ಯಾವುದ್ರ ಬಗ್ಗೆ ಹೇಳುತ್ತೆ, ಏನು ಹೇಳುತ್ತೆ. ಈಗ UPSC ಸಿಲೆಬಸ್ ಇರ್ಬೋದು, KPSC ಸಿಲೆಬಸ್ ಇರ್ಬೋದು, ಇಟ್ ಈಸ್ ನಥಿಂಗ್ ಬಟ್ ಬ್ಲೋ ಅಪ್ ಆಫ್ ದ NCERT ಅಂಡ್ DSCERT ಸಿಲೆಬಸ್. ಹೆಚ್ಚು ಓದ್ತೀವಿ ಅಷ್ಟೇ, ಇಲ್ಲಿ ಇನ್ನೇನಿಲ್ಲ. ಸೊ ಹಾಗಾಗಿ ವಿದ್ಯಾರ್ಥಿಗಳಿಗೆ ಏನು ಓದಬೇಕು ಮೂಲವಾಗಿ ಅನ್ನೋದು ಬಹಳ ಕ್ಲಿಯರ್ ಕಟ್ಟಾಗಿ ಗೊತ್ತಾಗ್ಬರುತ್ತೆ. ಸೊ ಅವತ್ತು ಅದನ್ನು ಓದೋಕೆ ನನಗೆ ಕ್ಷಮತೆ ಇದೆಯಾ ಇಲ್ವಾ ಅನ್ನೋದು ಕೂಡ ಬಹಳ ಕ್ಲಿಯರ್ ಆಗಿ ಗೊತ್ತಾಗುತ್ತೆ. ಸೊ ಹಾಗಾಗಿ ಓದಿದ್ರೆ ಒಳ್ಳೆಯದು ಅನ್ನೋದು ಹೇಳ್ತೀವಿ. ನೋಟ್ಸ್ ಮಾಡ್ಕೊಳ್ಳೋಂಥ ಅವಶ್ಯಕತೆ ಏನೂ ಇಲ್ಲ. ಇಟ್ಸ್ ಆಲ್ವೇಸ್ ಅಬೌಟ್ ಸ್ಟಡಿ, ಯಾಕಂದ್ರೆ ಅದರಿಂದ ಏನು ಡೈರೆಕ್ಟ್ ಆಗಿ ನಿಮಗೆ ನೇರವಾಗಿ ಏನು ಕ್ವಶನ್ ಬರೋವಂಥದ್ದಲ್ಲ. ಪ್ಲಸ್ ನಾವು ಕೂಡ ಪಾಠ ಮಾಡಬೇಕಾದ್ರೆ ನಾವು ಏನು ಮಾಡ್ತೀವಿ ಅಂತಂದ್ರೆ NCERT ಇರುವಂಥ ಅಂಶಗಳೇನಿದ್ದಾವಲ್ಲ ಅವನ್ನೆಲ್ಲ ನಾವು ಹಾಕೇನೆ ಕ್ಲಾಸಲ್ಲಿ ಪಾಠ ಮಾಡಿರ್ತೀವಿ. ಸೊ ಹಾಗಾಗಿ ಅಕಸ್ಮಾತ್ ಬಿಟ್ಟೋದ್ರೂ ಕೂಡ ಏನು ಅಂತ ಲಾಸ್ ಅಂತೂ ಏನಿಲ್ಲ ಅಂತ ಹೇಳ್ಬೋದು ಸರ್. ಮತ್ತೊಂದು ಆಲ್ಮೋಸ್ಟ್ ಎಲ್ಲ ಆಸ್ಪಿರೆಂಟ್ಸಲ್ಲಿ ಕಾಡ್ತಕ್ಕಂಥ ಸಾಮಾನ್ಯ ಪ್ರಶ್ನೆ, ನ್ಯೂಸ್ ಪೇಪರ್ ಓದಲೇಬೇಕಾ ಅಂತ. ಬಿಕಾಸ್ ಸಾಮಾನ್ಯವಾಗಿ ನ್ಯೂಸ್ ಪೇಪರ್ ನೋಡಿದಾಗ 90% ಜಂಕ್ ಇರುತ್ತೆ ಸರ್. ಅಂದರೆ ಅದಾಯಿತು, ಇರ್ಲೆವೆಂಟ್ ಇರೋದಿರುತ್ತೆ. ಕರೆಕ್ಟ್. ಸೊ ನ್ಯೂಸ್ ಪೇಪರ್ ಓದಲೇಬೇಕಾ ಅಥವಾ ಡೈರೆಕ್ಟ್ಲಿ ನಾವು ಮ್ಯಾಗ್ಝಿನ್ಸ್ಗೆ ಹೋಗ್ಬೋದಾ, ಅಥವಾ ನ್ಯೂಸ್ ಪೇಪರ್ಗೂ ಮ್ಯಾಗ್ಝಿನ್ಗೂ ಏನು ಡಿಫ್ರೆನ್ಸು ಅನ್ನೋದು ಪ್ರಶ್ನೆ ಇದೆ ಸರ್. ನ್ಯೂಸ್ ಪೇಪರ್ ಓದಲೇಬೇಕು ಸರ್. ಯಾಕಂದರೆ ನಾವು ಹೋಗ್ತಾ ಇರುವಂಥದ್ದು ಒಂದು ಪಬ್ಲಿಕ್ ಫೀಲ್ಡ್ ಆಗಿರೋದ್ರಿಂದ ಪಬ್ಲಿಕ್ಕಲ್ಲಿ ಏನಾಗ್ತಾ ಇದೆ ಅನ್ನೋ ಮಾಹಿತಿ ಒಬ್ಬ ವ್ಯಕ್ತಿಗೆ ಗೊತ್ತಿರಲೇಬೇಕು. ಇದು ಕೇವಲ ಸ್ಪರ್ಧಾತ್ಮಕ ಪರೀಕ್ಷೆಗೆ ಓದ್ತಾ ಇರೋಂಥರಷ್ಟೇ ಅಲ್ಲ, ಜನರಲ್ ಪಬ್ಲಿಕ್ ಕೂಡ ಅಪ್ಲೈ ಆಗುತ್ತೆ. ಬಟ್ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಓದ್ತಾ ಇರೋಂಥವ್ರಿಗೆ ಸ್ಪೆಸಿಫಿಕ್ ಆಗಿ ಅಪ್ಲೈ ಆಗುತ್ತೆ. ಇಲ್ಲಿ ನ್ಯೂಸ್ ಪೇಪರಲ್ಲಿ ಏನು ಪಿಕ್ ಮಾಡಬೇಕು, ಏನು ಪಿಕ್ ಮಾಡಬಾರ್ದು ಅನ್ನೋದು ಭಾಳ ಚೆನ್ನಾಗಿ ಗೊತ್ತಿರಬೇಕು.
ಎಂಟರ್ಟೈನ್ಮೆಂಟ್ಗೋಸ್ಕರ ನ್ಯೂಸ್ ಪೇಪರ್ ಓದೋದು ಬೇರೆ, ಎಜುಕೇಷನ್ಗೋಸ್ಕರ ನ್ಯೂಸ್ ಪೇಪರ್ ಓದೋದು ಬೇರೆ. ರೈಟ್ ಪಾಯಿಂಟ್. ಈಗ ಇಲ್ಲೇನಾಗುತ್ತೆ, ಸ್ಪರ್ಧಾತ್ಮಕ ಪರೀಕ್ಷೆಗೆ ಓದಂಥವ್ರು ಅದಕ್ಕೆ ನೇರವಾಗಿ ಕ್ವಶನ್ಸ್ ಬರುತ್ತೆ. ಸೊ ಹಾಗಾಗಿ ಅವ್ರಿಗೆ ಅದು ಎಜುಕೇಷನ್. ಅಂದರೆ ಒಂದು ಟೆಕ್ಸ್ಟ್ ಬುಕ್ಗೆ ನೀವು ಎಷ್ಟು ಇಂಪಾರ್ಟೆನ್ಸ್ ಕೊಡ್ತೀರಿ ಅಷ್ಟೇ ಇಂಪಾರ್ಟೆನ್ಸ್ ನ್ಯೂಸ್ ಪೇಪರ್ಗೆ ಕೊಡಬೇಕಾಗತ್ತೆ. ನ್ಯೂಸ್ ಪೇಪರ್ ಓದೋದ್ರಿಂದ ಏನೇನಾಗುತ್ತೆ ಅನ್ನೋದು ನಾವು ಹೇಳೋದಾದರೆ, ಒಂದು ಸ್ಟಡಿ ಹ್ಯಾಬಿಟ್ ಬಿಲ್ಡ್ ಆಗುತ್ತೆ. ಸಾಮಾನ್ಯವಾಗಿ ಸ್ಟೂಡೆಂಟ್ಸ್ಗೆ ಏನಾಗುತ್ತೆ, ಕೆಲವು ಮನೆಗಳಲ್ಲಿ ಸಣ್ಣವರಿದ್ದಾಗಿಂದ ನ್ಯೂಸ್ ಪೇಪರ್ ಓದಿಸ್ತಾರೆ, ಸುಮಾರು ಜನಕ್ಕೆ ಓದಿಸಲ್ಲ. ಇಲ್ಲೇನಾಗುತ್ತೆ, ಪ್ರತಿದಿನ ಓದುವಂಥ ಹ್ಯಾಬಿಟ್ ಇಲ್ಲಿ ಬೇಕಾಗತ್ತೆ. ಸೊ ಹಾಗಾಗಿ ನ್ಯೂಸ್ ಪೇಪರ್ ಓದೋದ್ರಿಂದ ಬೆಳಗ್ಗೆ ಫ್ರೆಶ್ ಒಂದು ಹೊಸ ಮಾಹಿತಿಗಳು ಸಿಗ್ತವೆ. ಸೊ ಹಾಗಾಗಿ ಏನಾಗುತ್ತೆ, ನ್ಯೂಸ್ ಪೇಪರ್ ಫಸ್ಟ್ ಹಾಫ್ ಆಫ್ ದ ಡೇ ಅಲ್ಲಿ ನ್ಯೂಸ್ ಪೇಪರನ್ನು ಓದ್ಬಿಡಬೇಕು. ಸ್ಟಡಿ ಹ್ಯಾಬಿಟ್ ಬಿಲ್ಡ್ ಆಗುತ್ತೆ. ಎರಡನೇದು ಎಸ್ಸೆ ಪೇಪರ್ಗೆ ಹೆಲ್ಪ್ ಆಗುತ್ತೆ. ಯಾಕಂದ್ರೆ ಈಗ ಎಸ್ಸೆ ಬರೀಬೇಕು ಅಂತಂದರೆ ನಮಗೆ ಥಿಂಕಿಂಗ್ ಸ್ಕಿಲ್ ಇರಬೇಕು, ಅನಾಲಿಟಿಕಲ್ ಸ್ಕಿಲ್ ಇರಬೇಕು, ಕಾಂಪ್ರಹೆಂಡಿಂಗ್ ಸ್ಕಿಲ್ಸ್ ಇರಬೇಕು. ಮತ್ತು ನಿಮ್ಮ CSAT ಪೇಪರ್ ಏನಿದೆ ಅಲ್ಲಿ ಕಾಂಪ್ರಹೆನ್ಷನ್ ಅಂತಲೇ ಇದೆ. ಸೊ ಕಾಂಪ್ರಹೆನ್ಷನ್ಗೆ ಸೆಪರೇಟಾಗಿ ನೀವು ಪ್ರಿಪ್ರೇಷನ್ ಮಾಡೋವಂಥ ಅವಶ್ಯಕತೆ ಇಲ್ಲ. ನ್ಯೂಸ್ ಪೇಪರ್ ಓದ್ರೆ ಅಲ್ಲೇ ನಿಮಗೆ ಕಾಂಪ್ರಹೆನ್ಷನ್ ಸ್ಕಿಲ್ಸ್ ಡೆವಲಪ್ ಆಗ್ತಾ ಹೋಗುತ್ತೆ. ಇನ್ನೊಂದು ಏನಾಗುತ್ತೆ ಅಂತಂದರೆ ಕ್ರಿಟಿಕಲ್ ಥಿಂಕಿಂಗ್ ಸ್ಕಿಲ್ಸ್ ಡೆವಲಪ್ ಆಗುತ್ತೆ ಪೇಪರ್ ಓದಿದ್ರೆ. ಈಗೇನಾಗುತ್ತೆ, ಯಾವುದೋ ಒಂದನ್ನು ನಾವು ಸತ್ಯ ಅಂತ ಅಂದ್ಕೊಂಡಿರ್ತೀವಿ, ಆ ಸತ್ಯ ಅನ್ನೋದು ಕೂಡ ಒಂದು ಪಾಯಿಂಟ್ ಆಫ್ ವ್ಯೂ ಅನ್ನೋದು ನಿಮ್ಗೆ ಗೊತ್ತಾಗುತ್ತೆ. ಅಂದರೆ ನಿಮ್ಮ ಪ್ರಕಾರ ಇದು ಸತ್ಯ, ಬೇರೆಯವನ ಪ್ರಕಾರ ಅದು ಮಿಥ್ಯ. ಅದು ಮಿಥ್ಯೆ ಯಾಕೆ ಅಂತವ್ರು ಬರೀತಾರೆ. ಸೊ ಅವಾಗ ಏನಾಗುತ್ತೆ, ನಿಮ್ಮ ಮೈಂಡಲ್ಲಿ ಇನ್ನೊಂದು ಪಾಯಿಂಟ್ ಆಫ್ ವ್ಯೂನು ಕೂಡ ಇದೆ, ಅದನ್ನು ಕೂಡ ಹೇಗೆ ಪ್ರಸ್ತುತಿ ಮಾಡಬೇಕು ಅನ್ನೋದು ಕೂಡ ಗೊತ್ತಾಗ್ಬಿಡುತ್ತೆ. ನೀವು ಹೇಳ್ತಿರೋದು ಒಂದು ವಿಚಾರದ ಬಗ್ಗೆ ಬೇರೆ ಬೇರೆ ಡೈಮೆನ್ಷನ್ಸ್ ಬರುತ್ತೆ ಅಂತ. ಡೆಫಿನೆಟ್ಲಿ ಡೈಮೆನ್ಷನ್ಸ್ ಬರುತ್ತೆ, ಮತ್ತೆ ಆಪೋಸಿಟ್ ಡೈಮೆನ್ಷನ್ಸ್ ಕೂಡ ಬರುತ್ತೆ. ಅಲ್ಲ ಸರ್, ಬಟ್ ಪೇಪರ್ ನೋಡಿದಾಗ ಅಲ್ಲಿ 90% ಇರ್ಲೆವೆಂಟೇ ಇರ್ತದೆ. ಬಟ್ ಈಗ ಹುಡುಗರಿಗೆ ಯಾವ್ದು ಪಿಕ್ ಮಾಡ್ಕೋಬೇಕು ಅನ್ನೋ ಕನ್ಫ್ಯೂಷನ್ ಜಾಸ್ತಿ ಇದೆ. ಖಂಡಿತವಾಗಿ. ಇದು ಹೆಂಗೆ ಸರ್, ಇದು ಹೆಂಗೆ ಪಿಕ್ ಮಾಡೋದು? ಏನಾಗುತ್ತೆ, ಸ್ವಲ್ಪ ಇನಿಷಿಯಲಿ ಟೈಮ್ ಜಾಸ್ತಿ ಹಿಡಿಯುತ್ತೆ. ಅಂದರೆ ಈಗ ನಾವು ಕೂಡ ಹಿಂದೂ ನ್ಯೂಸ್ ಪೇಪರ್ ಓದಬೇಕಾದಾಗ ಸ್ಟಾರ್ಟಿಂಗಲ್ಲಿ ವಿ ಟುಕ್ ಆಲ್ಮೋಸ್ಟ್ 5 to 6 hours. ಬಟ್ ವೆನ್ ವಿ ಫಿಗರ್ಡ್ ಔಟ್, ಅಂದರೆ ಹೇಗೆ ಓದಬೇಕು ಅನ್ನೋದು ನಮ್ಗೆ ಗೊತ್ತಾದ ಮೇಲೆ 1.5 hourಲಿ ಇಡೀ ಹಿಂದೂ ನ್ಯೂಸ್ ಪೇಪರ್ ಮುಗಿತಾ ಇತ್ತು. ಸೊ ಕನ್ನಡ ಮೀಡಿಯಮ್ ಅವರು ಪ್ರಜಾವಾಣಿ ನ್ಯೂಸ್ ಪೇಪರು, ಇಂಗ್ಲೀಷ್ ಮೀಡಿಯಮ್ ಅವರು ಹಿಂದೂ ನ್ಯೂಸ್ ಪೇಪರು, ಇವೆರಡನ್ನ ಕಂಪಲ್ಸರಿ ಓದಲೇಬೇಕಾಗತ್ತೆ. ಇನಿಷಿಯಲಿ ಸ್ವಲ್ಪ ಟೈಮ್ ಆಗುತ್ತೆ, ಪಿಕ್ ಮಾಡೋದು ಸ್ವಲ್ಪ ಕಷ್ಟ ಆಗುತ್ತೆ, ಇಲ್ಲ ಅಂತಲ್ಲ. ಆದರೆ ಹೋಗ್ತಾ ಅಂದರೆ ಇರ್ರೆಲೆವೆಂಟ್ ಪೊಲಿಟಿಕಲ್ ಆರ್ಟಿಕಲ್ಸ್ಗಳೇನಿದ್ದಾವೆ, ಸ್ಪೋರ್ಟ್ಸ್ ರಿಲೇಟೆಡ್ ಏನಿದ್ದಾವೆ, ಇವುಗಳನ್ನ ಡ್ರಾಪ್ ಮಾಡಿಕೊಂಡು ನಿಮ್ಮ ಸಿಲೆಬಸ್ಸನ್ನು ನೀವು ಪಕ್ಕ ಇಟ್ಕೋಬೇಕು. ಅಂದರೆ ಸಿಲೆಬಸ್ಸಲ್ಲಿ ಏನೇನು ಇದೆ, ಹಿಸ್ಟ್ರಿ ಇದೆಯಾ, ಆರ್ಟ್ ಆ್ಯಂಡ್ ಕಲ್ಚರ್ ಇದೆಯಾ, ಪಾಲಿಟಿ ಇದೆಯಾ, ಎಕಾನಮಿ ಇದೆಯಾ, ಅದರ್ ರಿಲೇಟೆಡ್ ಏನಾದರೂ ಬಂದಿದೆಯಾ. ಈಗ ಭಾರತದ GDP ಗ್ರೋತ್ ಇಷ್ಟ ಆಗ್ತಾ ಇದೆ, ಸೊ ಇದು ಸಿಲೆಬಸ್ಸಲ್ಲಿ ಇದೆಯಾ ಇಲ್ವಾ. ಸೊ ಗೊತ್ತಿರಬೇಕು ಅಂದ್ರೆ ಸಿಲೆಬಸ್ ಇಟ್ಕೊಂಡಿರ್ಬೇಕು. ಸೊ ಸಿಲೆಬಸ್ ಇಟ್ಕೊಂಡು ಓದಿದ್ರೆ ಸ್ವಲ್ಪ ದಿವಸ ಅಟ್ಲೀಸ್ಟ್ 1 ತಿಂಗಳು 2 ತಿಂಗಳು ಆಗುತ್ತೆ ರೂಢಿ ಆಗೋದಕ್ಕೆ. ಒಂದ್ಸರಿ ರೂಢಿ ಆದ್ರು ಅಂತಂತಂದ್ರೆ 1 hour 1.5 hour ಪೇಪರ್ ಮುಗಿಯುತ್ತೆ. ಅಲ್ಲಿಗೆ ಸಿಲೆಬಸ್ ಅಲ್ಲಿ ಕ್ಲಾರಿಟಿ ಜಾಸ್ತಿ ಆದರೆ ಟಾಪಿಕ್ಸ್ ಹೆಂಗೆ ಪಿಕ್ ಮಾಡೋದು ಗೊತ್ತಾಗುತ್ತೆ ಅಂತ. ಖಂಡಿತ. ಮತ್ತೆ ಇನ್ನೊಂದು ಏನಾಗುತ್ತೆ, ಟಾಪಿಕ್ಸ್ ಇನಿಷಿಯಲಿ ಅರ್ಥನೂ ಆಗಲ್ಲ. ಈಗ ಆತ ಎಕಾನಮಿ ಆರ್ಟಿಕಲ್ ಓದ್ದ ಅಥವಾ ಇಂಟರ್ನ್ಯಾಷನಲ್ ರಿಲೇಷನ್ಸ್ ಆರ್ಟಿಕಲ್ ಓದ್ದ ಅಂದ್ರೆ ಅದರ ಮೂಲ, ಅದರ ಬೇಸಿಕ್ಸ್ ಅವನಿಗೆ ಗೊತ್ತಿಲ್ಲ. ಕ್ಲಾಸಲ್ಲಿ ಏನಾಗುತ್ತೆ, ಪಾಲಿಟಿ ಎಕಾನಮಿ ಮುಗಿತಾ ಆ ಆರ್ಟಿಕಲ್ಸ್ಗಳು ಹೆಚ್ಚು ಅವ್ರಿಗೆ ಅರ್ಥ ಆಗ್ತಾ ಹೋಗುತ್ತೆ, ಪಾಯಿಂಟ್ಸ್ಗಳು ಇಂಟರ್ರಿಲೇಟೆಡ್ ಆಗ್ತಾ ಹೋಗ್ತವೆ. ಅವಾಗ ಏನಾಗುತ್ತೆ, ಇನ್ನೂ ಹೆಚ್ಚು ಕ್ಲಾರಿಟಿ ಬರ್ತಾ ಹೋಗುತ್ತೆ. ಪೇಪರ್ ಓದೋದು ಯಾಕೆ ಇನಿಷಿಯಲಿ ಸ್ವಲ್ಪ ಚಾಲೆಂಜಿಂಗ್ ಅಂತ ಹೇಳ್ತೀನಿ, ಇದಕ್ಕೋಸ್ಕರ ಸಬ್ಜೆಕ್ಟ್ ಗೊತ್ತಿರೋದಿಲ್ಲ ಅವ್ರಿಗೆ ಅಷ್ಟೇ. ಅಂದರೆ ಬ್ಯಾಕ್ ಗ್ರೌಂಡ್ ಗೊತ್ತಾದಾಗ ಅದು ಅಪ್ಲಿಕೇಶನ್ ಗೊತ್ತಾಗ್ಬಿಡುತ್ತೆ. ಖಂಡಿತ. ಮತ್ತೆ ಇಂಟ್ರೆಸ್ಟಿಂಗ್ ಕೂಡ ಆಗ್ಬಿಡುತ್ತೆ. ನಾನು ಕ್ಲಾಸಲ್ಲಿ ಓದಿದ್ದು ಇಲ್ಲಿ ರಿಫ್ಲೆಕ್ಟ್ ಆಗ್ತದೆಯಲ್ಲಪ್ಪ ಅಂತ. ಬಟ್ ನ್ಯೂಸ್ ಪೇಪರ್ದು ನೋಟ್ಸ್ ಮಾಡ್ಕೋಬೇಕು ಸರ್, ಬಿಕಾಸ್ ನ್ಯೂಸ್ ಪೇಪರ್ನ ನೋಟ್ಸ್ ಮಾಡ್ಕೊಳ್ಳೋದು ತಲೆನೋವು ಕೆಲಸ ಸರ್. ಅದು ಇಂಟ್ರೆಸ್ಟೇ ಬರೋದಿಲ್ಲ ಸಾಮಾನ್ಯವಾಗಿ. ತುಂಬಾ ಲೆಬೋರಿಯಸ್ ಕೆಲಸ ಅಂತ ನಾನು ಹೇಳ್ಬೋದು. ಯಾಕಂದ್ರೆ ಒಬ್ಬ ಸ್ಟೂಡೆಂಟ್ಗೆ ನಾನು ಹೇಳ್ದಂಗೆ ಒಂದು ನ್ಯೂಸ್ ಪೇಪರ್ ಓದಿ ಮುಗಿಸೋದಕ್ಕೆ 1.5 hour ಬೇಕು. ಇನ್ನ ಒಂದು 3 hours ಅವರು ಕುತ್ಕೊಂಡು ನೋಟ್ಸ್ ಮಾಡ್ಬೇಕಾಗತ್ತೆ. ಮತ್ತೆ ಏನನ್ನ ನೋಟ್ಸ್ ಮಾಡಬೇಕು, ಏನು ನೋಟ್ಸ್ ಮಾಡಬಾರ್ದು ಅನ್ನೋದು ಅವ್ರಿಗೆ ಗೊತ್ತಿರಲ್ಲ. ಸೊ ಹಾಗಿದ್ದಾಗ ನೋಟ್ಸ್ ಮಾಡೋದು ಏನಕ್ಕೆ ಉಪಯೋಗ ಆಗುತ್ತೆ? ಮತ್ತು ಫಸ್ಟ್ ಆಫ್ ಆಲ್ ನೋಟ್ಸ್ ಯಾಕೆ ಮಾಡ್ತೀವಿ? ನೋಟ್ಸ್ ಮಾಡದೆ ನಮ್ಗೆ ಎಕ್ಸಾಮ್ ಟೈಮಲ್ಲಿ ರಿವಿಷನ್ಗೆ ಹೆಲ್ಪ್ ಆಗಲಿ ಅನ್ನೋದಕ್ಕೋಸ್ಕರ. ಎರಡನೇದು ನಮಗೆ ವಿಷಯದಲ್ಲಿ ಕ್ಲಾರಿಟಿ ಬಿಲ್ಡ್ ಆಗಲಿ ಅಂತ ಹೇಳಿ. ಒಂದು ಆರ್ಟಿಕಲ್ ಕ್ಲಾರಿಟಿ ಬಿಲ್ಡ್ ಆಗೋದಕ್ಕೆ ಸಾಧ್ಯ ಇಲ್ಲ. ಸೊ ಅದಕ್ಕೆ ಸಾಕಷ್ಟು ಬ್ಯಾಕ್ಗ್ರೌಂಡ್ ಬೇಕಾಗತ್ತೆ. ಆ ಕೆಲಸ ಆಲ್ರೆಡಿ ಸಾಕಷ್ಟು ಇನ್ಸ್ಟಿಟ್ಯೂಷನ್ಸ್ಗಳು ಮಾಡ್ತಾ ಇರೋದ್ರಿಂದ, ಮಾರ್ಕೆಟಲ್ಲಿ ಸಾಕಷ್ಟು ಮ್ಯಾಗಝಿನ್ಸ್ ಅವೈಲೇಬಲ್ ಇರೋದ್ರಿಂದ ನೀವೇನು ಮಾಡಬೇಕು, 30 days ನ್ಯೂಸ್ ಪೇಪರ್ ಓದಿ ನಿಮ್ಮ ಪಾಡಿ ನೀವು. 30 days ಆದಮೇಲೆ ಇನ್ಸ್ಟಿಟ್ಯೂಷನ್ ಅವರು ಪ್ರಾಪರ್ ಒಂದು ಕಂಪಲೇಷನ್ ಬಿಡ್ತಾರೆ. ಈಗ ಇನ್ಸೈಟ್ಸ್ ಇಂದನೇ ಕಂಪಲೇಷನ್ ಬರ್ತಾ ಇದೆ. ಸೊ ಅದನ್ನು ರೆಫರ್ ಮಾಡಿದ್ರು ಅಂತಂದ್ರೆ ಓಕೆ, ನಾನು ಯಾವುದನ್ನು ಓದಬೇಕು, ಯಾವುದನ್ನು ಓದಬಾರ್ದು, ಹೇಗೆ ಓದಬೇಕು, ಮತ್ತು ಅದರ ಬ್ಯಾಕ್ಗ್ರೌಂಡ್ ಏನು ಅನ್ನೋದ್ರ ಬಗ್ಗೆ ಸ್ವಲ್ಪ ಕ್ಲಾರಿಟಿ ಬರ್ತಾ ಹೋಗುತ್ತೆ. ಈ ಥರ ಒಂದು 2 to 3 months ಮಾಡಿದ್ರು ಅಂತಂತಂದ್ರೆ ಪ್ರಾಪರ್ ಒಬ್ಬ ಆಸ್ಪಿರೆಂಟ್ ಆಗಿ ಬದಲಾಗ್ತಾರೆ ಅವರು. ಸರ್, ಸಾಮಾನ್ಯವಾಗಿ ಇನ್ನೊಂದು ವಿದ್ಯಾರ್ಥಿಗಳಲ್ಲಿ ಕಾಡತಕ್ಕಂಥ ಬಹುದೊಡ್ಡ ಪ್ರಶ್ನೆ ಸರ್, ಈಗ ಒಂದು ಸಬ್ಜೆಕ್ಟಿಗೆ ಒಂದು ರೆಫರೆನ್ಸ್ ಬುಕ್ ಅಂತ ಇರುತ್ತೆ.
ರೆಫರೆನ್ಸ್ ಬುಕ್ಕು ಇಷ್ಟು ದಪ್ಪ ಇರುತ್ತೆ ಸರ್, ಒಂದು 500 ಪೇಜ್ 600 ಪೇಜ್ ಇರುತ್ತೆ ಮಿನಿಮಮ್. ಮಿನಿಮಮ್ಮು. ಕೆಲವು ಬುಕ್ ಅಂತೂ 1000 ಪೇಜ್ ಮೇಲಿದ್ದಾವೆ ಸರ್. ಅಷ್ಟೊಂದು ಪೂರ್ತಿ ಓದ್ಬೇಕಾ ಅಥವಾ ಅದನ್ನು ಓದೋದೇ ಕಷ್ಟ, ಇನ್ನು ರಿವಿಷನ್ ಮಾಡೋದು ಅದು ಇಂಪಾಸಿಬಲ್. ಅದು ರಿವಿಷನ್ ಮಾಡಬೇಕು ಅಂದರೆ ನೋಟ್ಸ್ ಮೇಕಿಂಗ್ ಮಾಡಬೇಕು. ಬಟ್ ಈ 1000 ಪೇಜಿನ ಪುಸ್ತಕ ಒಂದು 100 ಪೇಜಿಗೆ ಇಳಿಸೋದು ಹೆಂಗೆ ಸರ್? ನೋಟ್ಸ್ ಮಾಡೋದು ಹೆಂಗೆ ಅನ್ನೋದು ಭಾಳ ದೊಡ್ಡ ಪ್ರಶ್ನೆ. ಸರ್, ಈಗ ಆಥರ್ ಬುಕ್ಸ್ ಏನಾಗುತ್ತೆ ತುಂಬ ಡೀಟೇಲ್ಡ್ ಆಗಿ ಬರೀತಾರೆ. ಯಾಕೆಂದ್ರೆ ಏನಾಗುತ್ತೆ, ಈಗ ನೋಡಿ ಕ್ಲಾಸಲ್ಲಿ ಸ್ಟೂಡೆಂಟ್ಸ್ಗಳು ನಮ್ಮ ಮುಂದೆ ಇರ್ತಾರೆ. ಸೊ ನಾವು ಅದನ್ನ ವಾಚ್ಯವಾಗಿ ಹೇಳ್ತೀವಿ. ಸೊ ಅದೇನಾಗುತ್ತೆ, ಬ್ರೀಫ್ ಆಗಿ ಅವ್ರಿಗೆ ತಲುಪುತ್ತೆ. ಬಟ್ ಆಥರ್ ಮುಂದೆ ವಿದ್ಯಾರ್ಥಿ ಇರೋದಿಲ್ಲ. ಸೊ ಹಾಗಾಗಿ ಅವರು ತುಂಬ ಡೀಟೇಲ್ಡ್ ಆಗಿ ಬರೀಲೇಬೇಕಾಗತ್ತೆ. ಹಾಗಾಗಿ ಬುಕ್ಸ್ಗಳು ಭಾಳ ದೊಡ್ಡವಾಗ್ತವೆ ಮತ್ತು ಸಿಲೆಬಸ್ ಕೂಡ ಅಷ್ಟೇ ದೊಡ್ಡದಿದೆ, ಇಲ್ಲ ಅಂತೇನಲ್ಲ. ಬಟ್ ಒಂದ್ಸರಿ ಆಥರ್ ಬುಕ್ ಓದಿದ್ರೆ ಒಳ್ಳೇದು, ಯಾವಾಗಲೂ ಕೂಡ ನಾವು ಹೇಳೋಂಥದ್ದು. ಯಾಕೆ ಅಂತಂದ್ರೆ ಒಂದು ಓದಿದ್ದೀನಿ ಅನ್ನುವಂಥ ಫೀಲ್ ಬರುತ್ತೆ. ಈಗೇನಾಗುತ್ತೆ, ಲಕ್ಷ್ಮೀಕಾಂತ್ ಪಾಲಿಟಿಯನ್ನ ಓದಲಿಲ್ಲ ಅಂತಂದ್ರೆ ವಿದ್ಯಾರ್ಥಿ ಏನೋ ಒಂಥರ ನಾನು ಮಿಸ್ ಮಾಡ್ತಾ ಇದ್ದೀನಿ ಅಂತ ಅನ್ಸುತ್ತೆ. ಡಾಕ್ಟರ್ ರಂಗನಾಥ್ ಬುಕ್ ಜಾಗ್ರಫಿ ಓದಲಿಲ್ಲ ಅಂತಂದ್ರೆ ಏನೋ ಮಿಸ್ ಮಾಡ್ತಾ ಇದೀನಿ ಅನ್ನೋ ಫೀಲಿಂಗ್ ಇರುತ್ತೆ. ಆ ಫೀಲಿಂಗ್ ತೆಗೆದಾಕೋದಕ್ಕೋಸ್ಕರ ಓದಿ ಅಂತ ನಾವು ಹೇಳ್ತೀವಿ. ಅದಿಲ್ಲ ಅಂತಂದ್ರೆ ಏನಾಗುತ್ತೆ, ಈಗ ಕೋಚಿಂಗ್ ಅವೈಲಬಿಲಿಟಿ ನಿಮಗಿದೆ ಅಂತಂದಾಗ ಕೋಚಿಂಗಲ್ಲಿ ಏನಾಗುತ್ತೆ, ಒಂದು ಕ್ಲಾಸಲ್ಲಿ ಡೀಟೇಲ್ಡಾಗಿ ಪಾಠ ಮಾಡ್ತಾರೆ. ಎರಡನೆಯದು ಅದನ್ನೇ ಹೆಚ್ಚು ಕಡಿಮೆ ನೋಟ್ಸ್ ಕೊಟ್ಟಿರ್ತಾರೆ. ಈಗ ನನ್ನ ಸಬ್ಜೆಕ್ಟ್ಗೆ ನೀವು ಬರೋದಾದರೆ, ನನ್ನ ಸಬ್ಜೆಕ್ಟಲ್ಲಿ ಆಥರ್ ಬುಕ್ಸ್ಗಳು ಎಲ್ಲ ನೀವು ಪೇಜಸ್ಸನ್ನು ಕಲೆ ಹಾಕೋದಾದರೆ ಸುಮಾರು 1500 ಪೇಜ್ ಆಗುತ್ತೆ. ಹೌದು, ಜಾಗ್ರಫಿ. ಸೊ ಅದರಲ್ಲಿ ಮತ್ತೆ ಹಲವಾರು ವಿಭಾಗಗಳು. ಈಗ ಅದನ್ನು ನಾನೇನು ಮಾಡ್ತೀನಿ ಅಂದರೆ ಒಂದು 200-250 ಪೇಜಲ್ಲಿ ನೋಟ್ಸ್ ಆಗಿ ಕೊಡ್ತೀನಿ. ಡೀಟೇಲ್ಡ್ ನೋಟ್ಸ್ ಇರುತ್ತೆ, ಆಲ್ಮೋಸ್ಟ್ ಎಲ್ಲವೂ ಅದರಲ್ಲಿ ಕವರ್ ಆಗಿರುತ್ತೆ. ಅಷ್ಟು ಓದ್ಕೊಂಡ್ರೆ ಸಾಕು. ಸ್ಟೂಡೆಂಟ್ಸ್ಗೆ ನಾನು ಹೇಳ್ತೀನಿ, ನೀವು ಅದರಿಂದನೂ ಕೂಡ ಬ್ರೀಫ್ ನೋಟ್ಸ್ ಮಾಡೋದು ಹೇಗೆ ಅನ್ನೋದು ನಾನು ಕಲಿಸ್ತೀನಿ ಸರ್, ಕ್ಲಾಸಲ್ಲೇ ಕಲಿಸ್ತೀನಿ. ನಾನು ಒಂದು ಕಾನ್ಸೆಪ್ಟ್ ಅನ್ನ ತಂದೆ, ನ್ಯಾನೋ ನೋಟ್ಸ್ ಅಂತ ನಾನು ಕರಿತೀನಿ. ನ್ಯಾನೋ ನೋಟ್ಸ್ ಅಂದ್ರೆ ಏನು ಅಂತಂದ್ರೆ, ಒಂದು ಸುಮಾರು ದೊಡ್ಡ ಟಾಪಿಕ್, ಈಗ ಒಂದು 30 ಪೇಜ್ ಇರುವಂತಹ ಒಂದು ಟಾಪಿಕ್ ಅನ್ನ ಒಂದು 2 ಪೇಜ್ಗೆ ಹೆಂಗೆ ಇಳಿಸೋದು ಅನ್ನೋದನ್ನ ವಿದ್ಯಾರ್ಥಿಗಳಿಗೆ ಹೇಳ್ಕೊಡ್ತೀನಿ ನಾನು. ಏನ್ ಸರ್ ಟೆಕ್ನಿಕ್ ಅದು? ಈಗ ಅದರಲ್ಲಿ ಏನಾಗುತ್ತೆ, ಒಂದು ದೊಡ್ಡ ಟಾಪಿಕ್ ಇರುತ್ತೆ, ಎಲ್ಲವನ್ನು ಕೂಡ ಬರ್ಕೋಬಾರ್ದು. ಸೊ ನಮಗೆ ಏನಾಗುತ್ತೆ, ಕೆಲವು ಕೀವರ್ಡ್ಸ್ ಇರುತ್ತೆ. ಅಂದ್ರೆ ಆ ಕೀವರ್ಡ್ ನೋಡಿದ ತಕ್ಷಣ ಒಂದು ಐಡಿಯಾ ಪೂರ್ತಿ ಬಂದ್ಬಿಡುತ್ತೆ ನಾವು. ಸೊ ಆ ಕೀವರ್ಡ್ಸ್ ಮಾತ್ರ ಬರ್ಕೊಳ್ಳುವಂಥದ್ದು, ಅದಕ್ಕೆ ಫ್ಲೋ ಚಾರ್ಟ್ಗಳು ಬರ್ಕೊಳ್ಳುವಂಥದ್ದು, ಅದಕ್ಕೆ ಸಣ್ಣ ಸಣ್ಣ ಮೈಂಡ್ ಮ್ಯಾಪ್ಸ್ ಗಳನ್ನ ಮಾಡ್ಕೊಳ್ಳುವಂಥದ್ದು, ಅಥವಾ ಸಣ್ಣ ಸಣ್ಣ ಡಯಾಗ್ರಾಮ್ಸ್ ಗಳನ್ನ ಮಾಡ್ಕೊಳ್ಳುವಂಥದ್ದು. ಸೊ ಒಂದು ದೊಡ್ಡ ಟಾಪಿಕ್ ಅನ್ನ ತಗೊಂಡು ಅದನ್ನ ಕೀವರ್ಡ್ಸ್ ಆಗಿ ಬ್ರೇಕ್ ಡೌನ್ ಮಾಡೋದು, ಅದನ್ನ ಕೆಲವು ಫ್ಲೋ ಚಾರ್ಟ್ ಆಗಿ ಬ್ರೇಕ್ ಡೌನ್ ಮಾಡೋದು, ಕೆಲವು ಸಣ್ಣ ಸಣ್ಣ ಡಯಾಗ್ರಾಮ್ ಮಾಡೋದನ್ನ ಹೇಳ್ಕೊಡ್ತೀನಿ ನಾನು. ಸೊ ಆ ಡಯಾಗ್ರಾಮ್ಯಾಟಿಕ್ ಸ್ಟಡಿ ಮೂಲಕ ಒಂದು ದೊಡ್ಡ ಟಾಪಿಕ್ ಅನ್ನ ಸಣ್ಣದಾಗಿ ಮಾಡಿಕೊಳ್ಳೋದು. ಅವಾಗ ಏನಾಗುತ್ತೆ, ನಾ 250 ಪೇಜ್ ಏನು ನೋಟ್ಸ್ ಕೊಟ್ಟಿದ್ದೀನಲ್ಲ, ನೀವು ಅದನ್ನೊಂದು 30-35 ಪೇಜಿಗೆ ಇಳಿಸ್ಕೋಬಹುದು. ಸೊ 30 to 35 ಪೇಜಸ್ ಇದೆ ಅಂತಂದ್ರೆ, ನಾಳೆ ಮೇನ್ಸ್ ಎಕ್ಸಾಮ್ ಇದೆ ಅಂದ್ರೆ ಇವತ್ತು ನೀವು ರಿವಿಷನ್ ಮಾಡ್ಬೋದು. ನೀವು ಹೇಳೋದು ನನಗೆ ಒಂದು ಮಾತು ನೆನಪಾಗುತ್ತೆ ಸರ್, ಪ್ರತಿಯೊಬ್ಬ ಟಾಪರ್ನಿಂದ ಒಂದು ಒಳ್ಳೆ ನೋಟ್ಸ್ ಇರುತ್ತಂತೆ, ಅಲ್ವಾ ಸರ್? ಅದನ್ನ ಮಾಡೋದು ಹೇಳ್ಕೊಟ್ಟ ಒಬ್ಬ ಗುರುನು ಇರ್ತಾನೆ. ಕರೆಕ್ಟ್. ಓಕೆ ಸರ್, ಈಗ ಇನ್ನೊಂದು ಈ ಟೈಮ್ ಟೇಬಲ್ ಮಾಡ್ಕೊಳ್ಳೋದು ಹೆಂಗೆ ಸರ್? ಬೇಕೆಂದರೆ ನನಗೇನು ಅನಿಸುತ್ತೆ ಅಂದರೆ, ನಮ್ಮ ಟೈಮ್ ಟೇಬಲ್ ಹೇಗಿರಬೇಕು ಅಂದರೆ, 50% ಕೆಲಸ ನಾವು ಮಾಡಿದ್ರೆ ಇನ್ನು 50% ಕೆಲಸ ನಮ್ಮ ಟೈಮ್ ಟೇಬಲ್ ಮಾಡಿಸ್ಬೇಕು. ಆ ಥರದ್ದೊಂದು ಪ್ರಾಕ್ಟಿಕಲಿ ಡೂಯೇಬಲ್ ಒಂದು ಟೈಮ್ ಟೇಬಲ್ ಬೇಕು. ಬಟ್ ಇವತ್ತು ಹುಡುಗರದ್ದು ಹೆಂಗಿದೆ ಅಂತಂದರೆ, ಅವ್ರಿಗೆ ಒಂದು 2 ಅವರ್ 3 ಅವರ್ ಕೂತ್ಕೊಂಡು ಓದೋಕ್ಕಾಗಲ್ಲ. ಬಟ್ 12 ತಾಸು ಟೈಮ್ ಟೇಬಲ್ ಹಾಕೊಂಡ್ಬಿಡ್ತಾರೆ. ಈಗ 12 ತಾಸು ಅವರು ಮನಸ್ಸನ್ನು ಗಟ್ಟಿ ಮಾಡ್ಕೊಂಡು ಕಂಟ್ರೋಲ್ ಮಾಡಿ 12 ತಾಸು ಕೂತ್ಕೊಂಡು ಒಂದು 3 ದಿನ ಓದ್ಬಿಡ್ತಾರೆ. ಅದನ್ನು ಸುಧಾರಿಸ್ಕೊಳ್ಳೋಕೆ ಒಂದು 12 ದಿನ ರಜೆ ಹಾಕ್ಬಿಡ್ತಾರೆ. ಹಾಗಾದ್ರೆ ಅಂದರೆ ಟೈಮ್ ಟೇಬಲ್ ಫೇಲ್ ಆಗ್ತಿದೆ ಅಲ್ಲಿ. ಹಾಗಾದರೆ ಪ್ರಾಕ್ಟಿಕಲಿ ವರ್ಕೆಬಲ್ ಟೈಮ್ ಟೇಬಲ್ ಮಾಡೋದು ಹೆಂಗೆ ಸರ್? ಸರ್, ಈಗ ಟೈಮ್ ಟೇಬಲ್ ಅಂತ ವಿಚಾರ ಬಂದಾಗ 2 ಥರ ವಿದ್ಯಾರ್ಥಿಗಳು ಬರ್ತಾರೆ. ಒಂದು ಕಂಪ್ಲೀಟ್ಲಿ ಫುಲ್ ಟೈಮ್ ಓದ್ತಾ ಇರೋಂಥವ್ರು, ಎರಡನೆಯದು ಎಂಪ್ಲಾಯ್ಡ್ ಪೀಪಲ್ ಹೂ ಆರ್ ವರ್ಕಿಂಗ್ ಆ್ಯಂಡ್ ಸ್ಟಡಿಂಗ್. ಇಬ್ಬರಿಗೂ ಟೈಮ್ ಟೇಬಲ್ ಬೇರೆ ಬೇರೆ ಇರುತ್ತೆ ಸರ್. ಬಟ್ ಬೇಸಿಕ್ ರೂಲ್ಸ್ ಆಫ್ ಟೈಮ್ ಟೇಬಲ್ ಏನು ಅಂತಂದರೆ, ನಮ್ಮ ಕೆಪಾಸಿಟಿ ತಕ್ಕನಂಗೆ ನಾವು ಟೈಮ್ ಟೇಬಲ್ ಮಾಡಬೇಕಾಗತ್ತೆ. ಮತ್ತು ಪ್ರತಿಯೊಬ್ಬರ ಲೈಫ್ ಸಿಚುಯೇಷನ್ ಕೂಡ ಡಿಫ್ರೆಂಟ್ ಇರುತ್ತೆ. ಈಗ ಒಬ್ಬ ವಿದ್ಯಾರ್ಥಿ ಇಫ್ ಹಿ ಕ್ಯಾನ್ ಸ್ಟಡಿ ಸೇ ಫಾರ್ ಎಕ್ಸಾಂಪಲ್ 5 to 6 hours ಪರ್ ಡೇ, KSಗೆ ಅಂತಂದಾಗ 5 to 6 hours ಪರ್ ಡೇ ಇಸ್ ಮೋರ್ ದೆನ್. ಅದಕ್ಕಿಂತ ಆಂಬಿಷಿಯಸ್ ಟೈಮ್ ಟೇಬಲ್ ಮಾಡೋಂಥ ಅವಶ್ಯಕತೆ ಇಲ್ಲ. ಈಗ ನೀವು ಹೇಳ್ದಂಗೆ ಯಾಕೆ ವಿದ್ಯಾರ್ಥಿಗಳು ಫೇಲ್ ಆಗ್ತಾರೆ ಅಂದರೆ, ಆಂಬಿಷನ್ ತುಂಬ ದೊಡ್ಡದಿರುತ್ತೆ, ಕೆಪಾಸಿಟಿ ತುಂಬ ಸಣ್ಣದಿರುತ್ತೆ. ಕರೆಕ್ಟ್. ಕೆಪಾಸಿಟಿ ಬಿಲ್ಡಿಂಗ್ ಮಾಡ್ಕೋಬೇಕು. ಅಂಡ್ ಕೆಪಾಸಿಟಿ ಬಿಲ್ಡಿಂಗ್ ಮಾಡ್ಕೊಳ್ಳೋದು ಒಂದಿಂದಲ್ಲ ಆಗಂಥದ್ದಲ್ಲ. ಯಾಕೆ? ಇಡೀ ಡಿಗ್ರಿ ಓದಿಲ್ಲ ಸರಿಯಾಗಿ, ಲಾಸ್ಟ್ ಓದಿರೋದೇ PUC ಅಲ್ಲಿ. ಈಗ 3-4 ವರ್ಷ ಬ್ರೈನ್ ಏನಾಗಿದೆ, ಒಂದು ರೆಸ್ಟ್ಗೆ ಅಥವಾ ಕಂಫರ್ಟ್ ಝೋನಿಗೆ ಬಂದ್ಬಿಡಿದೆ. ಕರೆಕ್ಟ್. ಹೀಗಿದ್ದಾಗ ಏನಾಗುತ್ತೆ, ಆ ಬ್ರೈನನ್ನ ಕಂಫರ್ಟ್ ಝೋನಿಂದ ಹೊರಗಡೆ ತರೋದು ಹೆಂಗೆ? ಓನ್ಲಿ ಥ್ರೂ ಪ್ರಾಪರ್ ಪ್ರಾಕ್ಟೀಸ್. ಈಗ ಫಸ್ಟ್ ಡೇ 2 hours, ಸೆಕೆಂಡ್ ಡೇ 3, 4, 5, 6 ಹೀಗೆ ಇನ್ಕ್ರೀಸ್ ಮಾಡ್ಕೊಂತ ಬರಬೇಕಾಗುತ್ತೆ. ಒಂದೇ ಸರಿ ಮಾಡ್ಕೊಳ್ಳೋದು ಇಟ್ ಈಸ್ ಇಂಪಾಸಿಬಲ್ ಟು ಡೂ. ಮತ್ತು ಒಬ್ಬೊಬ್ರು ಏನಾಗುತ್ತೆ, ಒಂದು ಸಬ್ಜೆಕ್ಟ್ ಓದ್ತಾರೆ 6 ಅವರು,
ಕೆಲವ್ರು ಏನು ಮಾಡ್ತಾರೆ 2 ಸಬ್ಜೆಕ್ಟ್ ಓದ್ತಾರೆ, ಕೆಲವರು 3 ಸಬ್ಜೆಕ್ಟ್ ಓದ್ತಾರೆ. ಆದಷ್ಟು 1 ಅಥವಾ 2ಕ್ಕೆ ಲಿಮಿಟ್ ಆಗೋದು ಒಳ್ಳೇದು. ಜೊತೆಗೆ ನ್ಯೂಸ್ ಪೇಪರ್ನ ಇಟ್ಕೋಬೇಕಾಗತ್ತೆ. ಇಷ್ಟು ಡೂಯಬಲ್ ಟೈಮ್ ಟೇಬಲ್ ಸರ್. ಅಂದರೆ ಓವರ್ ಆಂಬಿಷಿಯಸ್ ಅಲ್ಲ, ಇಂಪ್ಲಿಮೆಂಟ್ ಮಾಡ್ಕೊಳ್ಳೋಂಥದ್ದು. ಮತ್ತು ಇನ್ನೊಂದೇನು ಹೇಳ್ತೀನಿ ಟೈಮ್ ಟೇಬಲ್ ವಿಚಾರದಲ್ಲಿ ಅಂತಂದರೆ, ಬೆಳಗ್ಗೆದು ಟೈಮ್ ಟೇಬಲ್ ಮಾಡಬಾರ್ದು. ಹಿಂದಿನ ದಿನ ರಾತ್ರಿ ನೀವು ಟೈಮ್ ಟೇಬಲ್ ಮಾಡಿಡಬೇಕು. ಅಂದರೆ ಹಿಂದಿನ ದಿನ ರಾತ್ರಿ ನೀವು ಟೈಮ್ ಟೇಬಲ್ ಮಾಡಿಟ್ಟಾಗ ನಿಮ್ಮ ಸಬ್ಕಾನ್ಷಿಯಸ್ ಮೈಂಡ್ ಇಡೀ ರಾತ್ರಿ ಏನು ವಿಚಾರ ಮಾಡುತ್ತೆ ಅಂದರೆ, ನಾಳೆ ನಾನು ಇದನ್ನು ಹೆಂಗೆ ಇಂಪ್ಲಿಮೆಂಟ್ ಮಾಡಲಿ, ನಿಮ್ಮ ಸಬ್ಕಾನ್ಷಿಯಸ್ ಮೈಂಡೇ ಅದನ್ನು ಪ್ರಾಕ್ಟೀಸ್ ನಿಮ್ಗೆ ಮಾಡಿಸ್ಬಿಡುತ್ತೆ. ಡೈರೆಕ್ಷನ್ಸ್ ಮುಂಚೆನೇ ಕೊಟ್ಟಿರಬೇಕು, ನಿಮ್ಮ ಮೈಂಡಿಗೆ ನೀವು ಕೊಡಬೇಕು. ಮೈಂಡಿಗೆ ಕ್ಲಿಯರ್ ಇನ್ಸ್ಟ್ರಕ್ಷನ್ ಮುಂಚೆನೇ ಕೊಟ್ಟಿರಬೇಕು. ಆ್ಯಂಡ್ ಬೆಳಗ್ಗೆ ಎದ್ದ ತಕ್ಷಣ ಏನಾಗುತ್ತೆ, ಅದು ಅಲಾರಾಮ್ ಕ್ಲಾಕ್ ಇದ್ದಂಗೆ. ಇವತ್ತಿನ ನನ್ನ ಕೆಲಸ ಏನು, ಅದು ಇಟ್ ವಿಲ್ ಡೈರೆಕ್ಟ್ಲಿ ರಶ್ ಇನ್ ಟು ಇಂಪ್ಲಿಮೆಂಟೇಷನ್ ಆಫ್ ದ ಟೈಮ್ ಟೇಬಲ್. ಇಲ್ಲಾಂದ್ರೆ ಏನಾಗುತ್ತೆ ಸರ್ ಅಂದರೆ, ಬೆಳಗ್ಗೆದು ಟೈಮ್ ಟೇಬಲ್ ಮಾಡೋಕ್ಕೆ 2 ಅವರ್ಸ್ ತಗೊಂತಾರೆ. ಇವತ್ತು ಏನು ಓದಲಿ ನಾನು, ಸೊ ಅದನ್ನ ಮಾಡಬಾರ್ದು. ನಾನು ಯಾವಾಗಲೂ ಹೇಳ್ತೀನಿ, 1 ವೀಕಿಗೆ ಮಾಡಿಟ್ಕೊಳ್ಳಿ. ಪ್ರತಿದಿನ ನೀವೇನು ಮಾಡ್ತೀರೋ ಡೀಟೇಲ್ ಇರಬೇಕು. ಪ್ಲಸ್ ಇನ್ನೊಂದು ಏನಾಗುತ್ತೆ ಅಂತಂದರೆ, ಅಕೌಂಟಬಿಲಿಟಿ ಇರಬೇಕು. ಟೈಮ್ ಟೇಬಲ್ ಯಾಕೆ ಇಂಪ್ಲಿಮೆಂಟೇಷನ್ ಬರಲ್ಲ ಅಂತಂದರೆ, ಅಕೌಂಟಬಿಲಿಟಿ ಇಲ್ಲ. ಈಗ ನಾನು ಟೈಮ್ ಟೇಬಲ್ 6 ಅವರ್ ಓದಬೇಕು ಅಂತ ಬರೆದಿರ್ತೇನೆ. ನಡುವೆ ನನ್ನ ಫೇವ್ರೇಟ್ ಹೀರೋದು ಸಿನಿಮಾ ರಿಲೀಸ್ ಆಗುತ್ತೆ. ಫಸ್ಟ್ ಡೇ ಫಸ್ಟ್ ಶೋ ನಾನು ನೋಡಲೇಬೇಕು, ನಾನು ಹೋಗ್ತೇನೆ. ಸೊ ಟೈಮ್ ಟೇಬಲ್ ಬ್ರೇಕ್ ಆಗುತ್ತೆ. ಸೊ ಹೀಗಿದ್ದಾಗ ಏನಾಗುತ್ತೆ, ಯಾವ ಟೈಮ್ ಟೇಬಲ್ ಇಂಪ್ಲಿಮೆಂಟೇಷನ್ ಮಾಡೋಕ್ಕಾಗಲ್ಲ. ಎಕ್ಸ್ಟರ್ನಲ್ ಅಕೌಂಟಬಿಲಿಟಿ ಇರಬೇಕು. ಅಂದರೆ ನಾವು ಆ ಟೈಮ್ ಟೇಬಲ್ ನಮ್ಮ ಗುರುಗಳಿಗೆ ಕಳಿಸ್ಬೇಕು ಅಥವಾ ನಮ್ಮ ಫ್ರೆಂಡಿಗೆ ಕಳಿಸ್ಬೇಕು. ಅವಾಗ ಏನಾಗುತ್ತೆ, ಅವ್ರು ಕೇಳ್ತಾರೆ ನಿಜವಾಗ್ಲೂ ಓದಿದ್ದೇನಪ್ಪ ಇಷ್ಟು ಅಂತ. ಅದ್ರ ಬಯಕರ ನಾವು ಓದ್ತೀವಿ, ಇದ್ರೆ ಒಳ್ಳೇದು. ಕೆಲವರು ಸೆಲ್ಫ್ ಅಕೌಂಟಬಿಲಿಟಿ ಇರ್ತಾರೆ, ಅಂದರೆ ಡಿಸಿಪ್ಲಿನ್ ಇರ್ತಾರೆ, ಗುಡ್ ಎನಫ್ ಫಾರ್ ದೆಮ್. ಅವ್ರಿಗೆ ನಾನು ಏನು ಸಜೆಸ್ಟ್ ಮಾಡ್ತೀನಿ, ಒಂದು ಡೈರಿ ಮೇಂಟೈನ್ ಮಾಡಿ. ಆ ಡೈರಿಯಲ್ಲಿ ಪ್ರತಿದಿನ ಬರೀರಿ. ಅಂದರೆ 1 ಅವರ್ ಕೂಡ ನೀವು ಏನು ಮಾಡಿದ್ರಿ ಅಂತ ಬರೀಬೇಕು. ಈಗ ಬೆಳಗ್ಗೆ 11ರಿಂದ 12 ನಾನು ಪಾಲಿಟಿ ಓದ್ದೆ, ಈ ಚಾಪ್ಟರ್ ಓದ್ದೆ. 12ರಿಂದ 1 ನಾನು ಜಾಗ್ರಫಿ ಓದ್ದೆ, ಈ ಚಾಪ್ಟರ್ ಓದ್ದೆ. 1ರಿಂದ 2 ನಾನು ಲಂಚ್ ಬ್ರೇಕ್ ತಗೊಂಡೆ. 3 to 4 ನಾನು ನ್ಯೂಸ್ ಪೇಪರ್ ಓದ್ದೆ. 4 to 5 ನಾನು ಈ ಸಬ್ಜೆಕ್ಟ್ ಓದ್ದೆ. 5 to 6 ನಾನು ಟೀ ಬ್ರೇಕ್ ತಗೊಂಡೆ. ಪ್ರತಿಯೊಂದನ್ನು ಬರೀರಿ. ಬರೆದಾಗ ಏನಾಗುತ್ತೆ, ನೀವು ಎಷ್ಟು ಅವರ್ ಓದ್ತಾ ಇದ್ದೀರಾ, ಎಷ್ಟು ಟೈಮ್ ವೇಸ್ಟ್ ಮಾಡ್ತಾ ಇದ್ದೀರಾ ಅನ್ನೋದು ನಿಮ್ಗೆ ಗೊತ್ತಾಗುತ್ತೆ. ಅಂಡ್ ಅಂಟಿಲ್ ಅಂಡ್ ಲೆಸ್ ಯು ಡೋಂಟ್ ರೈಟ್ ಇಟ್, ಯು ವಿಲ್ ನಾಟ್ ಇಂಪ್ಲಿಮೆಂಟ್.